ओम सदाशिवसमारंभां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्गीकृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्रीसच्चिदानन्दशिवाभिनव्यं नृसिंहभारत्यभिधान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः पराङ्मुखम् नौमि शास्त्रेषु निष्णातं चन्द्रशेखरभारतीम् विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। ज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्रीशङ्करानन्दगुरुपादाम्बुजन्मने सविलासमहामोहग्रहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅನೇಕ ಸಂವಾದಗಳು ಬರುತ್ತೆ ಬೇರೆ ಬೇರೆ ಋಷಿಗಳಿಗೆ. ಅದರಿಂದ ನಮಗೆ ಆತ್ಮಸ್ವರೂಪ ಅಂದ್ರೆ ಬ್ರಹ್ಮಸ್ವರೂಪ ಎಂಥದ್ದು, ಅದನ್ನ ಹೊಂದಬೇಕು ಅಂದ್ರೆ ಏನ್ ದಾರಿ ಅನ್ನೋದೆಲ್ಲ ತೋರಿಸ್ತಾ ಇದ್ದಾರೆ. ಚತುರ್ಥ ಬ್ರಾಹ್ಮಣೆ ಮೋಕ್ಷಯೋಗ್ಯ ಕರ್ತೃತ್ವ ವರ್ಜಿತ ವಿಷಯ ಬ್ರಹ್ಮವಿದ್ಯಾಯಾಹ ಅಸ್ತಿ ಆತ್ಮ ಇತಿ ನಿರೂಪ್ಯತೆ. ಇದಕ್ ಮುಂಚೆ ಏನ್ ಮಾಡಿದ್ರು, ಉಪನಿಷತ್ತಲ್ಲೇ ಬರೋ ವಿಷಯ ಏನು ಅಂದ್ರೆ ಈ ಬ್ರಹ್ಮವಿದ್ಯೆ ಎಷ್ಟು ಮುಖ್ಯವಾದ್ದು, ಆಮೇಲೆ ಅದರ ಒಂದು ರೀತಿ ಎಂಥದ್ದು ಅಂದ್ರೆ ಅದರಲ್ಲಿ ಕರ್ಮ ಅದೆಲ್ಲ ಯಾವ್ದು ಇರೋದೇ ಇಲ್ಲ, ಅಹಂಕಾರ ಕರ್ಮ ಅದೆಲ್ಲ ಯಾವ್ದು ಇರೋದೇ ಇಲ್ಲ. ಈ ಇದೆಲ್ಲ ದಾಟಿ ಇರೋ ಒಂದು ಒಂದು ಯಾರು ಒಂದು ಅಧಿಕಾರಿ ಇದ್ದಾನಲ್ಲ ಅವನಿಗಾಗಿ ಬ್ರಹ್ಮವಿದ್ಯೆ ಇರೋದು ಅಂತ ಹೇಳಕ್ಕಾಗಿ ಏನ್ ಮಾಡಿದೆ ಅಂದ್ರೆ ಉಪಾಸನೆ ಇವುಗಳ ಮೂಲಕವಾಗಿ ಯಾವ ಒಂದನ್ನ ಹೊಂದಬಹುದು, ಆದ್ರೆ ಅದೆಲ್ಲ ಪ್ರಪಂಚದ ಒಳಗಡೆನೆ ಇರುತ್ತೆ, ಅದು ಪ್ರಪಂಚವನ್ನ ದಾಟಿ ಇರೋ ಒಂದು ವಿಷಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವು ವಿಷಯಗಳು ಬಂದಿದೆ. ಒಂದು 10-15 ಶ್ಲೋಕ ಇದೆ, ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ ಯಾಕಂದ್ರೆ ಅದು ನಾನಾ ಲೋಕಗಳನ್ನ ವರ್ಣನೆ ಮಾಡೋದು ಆತರ ಇದೆ, ಅದು ನಮ್ಗೆ ಅಷ್ಟೊಂದು ಉಪಯೋಗ ಇಲ್ಲ ಅಂತ ನಾನು ಅದನ್ನ ಬಿಟ್ಟಿದ್ದೀನಿ. ಇವಾಗ ನೇರಾಗಿ ಪ್ರತ್ಯೇಕಾತ್ಮ ವಿಷಯವಾಗಿ ಹೇಳ್ತಾ ಇದ್ದಾರೆ. ಪ್ರತ್ಯೇಕಾತ್ಮ ಅಂದ್ರೆ ನಮ್ಮ ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಅದು ನಮ್ಮ ಪಂಚಕೋಶಗಳಿಂದ ದಾಟಿ ಇರೋ ಒಂದು ಚೈತನ್ಯ ಸ್ವರೂಪ, ಶುದ್ಧ ಚೈತನ್ಯ. ಅದ್ರ ಬಗ್ಗೆ ತಿಳಿಸಕ್ಕಾಗಿ ಒಂದು ಒಂದು ಸಂವಾದ ಸ್ಟಾರ್ಟ್ ಆಗುತ್ತೆ. ಚತುರ್ಥ ಬ್ರಾಹ್ಮಣೆ ಅಂದ್ರೆ 4ನೇ ಬ್ರಾಹ್ಮಣದಲ್ಲಿ ಮೋಕ್ಷ ಮೋಕ್ಷ ಯೋಗ್ಯ ಕರ್ತೃತ್ವ ವರ್ಜಿತ ವಿಷಯ ಅಂದ್ರೆ ಮೋಕ್ಷಕ್ಕೆ ಯೋಗ್ಯವಾದದ್ದು ಕರ್ತೃತ್ವ ವರ್ಜಿತ ಅಂದ್ರೆ ಏನೋ ಒಂದು ಒಂದು ಜೀವನಿಗೆ ಕರ್ತೃತ್ವ ಇಲ್ಲದೆ ಇರೋ ಜೀವ ಅವನ್ನ ತೋರಿಸ್ತಾ ಇದ್ದಾರೆ. ಅದನ್ನ ಯಾರು ಇದಕ್ಕೆ ಅಧಿಕಾರಿಯಾಗಿದ್ದಾನೋ ಅವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವನು ಕರ್ತೃತ್ವವನ್ನು ಬಿಟ್ಟಿಲ್ಲ ಇನ್ನ. ಅವನಿಗೆ ಕರ್ತೃತ್ವ ಅನ್ನೋದು ಪೂರ್ತಿ ಹೋಗೋದು ಆತ್ಮಜ್ಞಾನದಲ್ಲೇ ಹೋಗುತ್ತೆ. ಆದ್ರೆ ಎಂತ ಒಂದು ಬ್ರಹ್ಮಕ್ಕೆ ಕರ್ತೃತ್ವ ಅನ್ನೋದು ಇರೋದಿಲ್ವೋ, ಎಂತ ಒಂದು ಆತ್ಮನಿಗೆ ಕರ್ತೃತ್ವ ಇರೋದಿಲ್ವೋ, ಭೋಕ್ತೃತ್ವ ಇರೋದಿಲ್ವೋ, ಶುದ್ಧ ಆತ್ಮ ಆಗಿದೆಯೋ ಅದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪ್ರಾರಂಭ ಆಗ್ತಾ ಇದೆ. ಕರ್ತೃತ್ವ ವರ್ಜಿತ ವಿಷಯ ಬ್ರಹ್ಮವಿದ್ಯಾಯ ಅಸ್ತಿ ಆತ್ಮ ಇತಿ ನಿರೂಪ್ಯತೆ. ಅದು ಆತ್ಮ ಇದೆ ಅಂತ ತೋರಿಸಿ ಅದನ್ನ ಅಂತ ಆತ್ಮ ಯಾರದು, ಎಂಥದ್ದು ಆತ್ಮ ಅದು, ಎಲ್ಲರದು ಆತ್ಮನು ಅದೇನೆ, ಅದು ಎಂಥದ್ದು ಅನ್ನೋದೆಲ್ಲ ತೋರಿಸ್ತಾ ಇದ್ದಾರೆ ಇವಾಗ. ಅದಕ್ಕೆ ನಿರೂಪಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಹೇಳ್ತಾ ಇದ್ದಾರೆ ವಿದ್ಯಾರಣ್ಯರು, ಅಹಂ ಧಿ ಕರ್ಮಶಾಸ್ತ್ರಾಭ್ಯಾಂ ದೃಷ್ಟೇಹೇ ದ್ರಷ್ಟಾ ನ ಸಿದ್ಧ್ಯತೆ ಕಿಂತು ದೃಶ್ಯಾದಿ ಸಂಯುಕ್ತೆ ಬ್ರಹ್ಮತಾ ಅಸ್ಯ ನಿರೂಪ್ಯತೆ ವಿರುದ್ಧತೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಅಹಂಧಿ ಕರ್ಮಶಾಸ್ತ್ರಾಭ್ಯಾಂ, ಅಹಂಧಿ ಅಂತ ಹೇಳಿದ್ರೆ ಏನು, ನಾನು ಅಂತ ಒಂದು ಅಹಂಕಾರ ಸಮೇತ ಒಂದು ಪಂಚಕೋಶಕ್ಕೆ ಸೇರಿದ್ದು ಒಂದು ಇದೆಯಲ್ಲ, ಅಂದ್ರೆ ಇದನ್ನ ಆನಂದಮಯ ಕೋಶ ಅಂತ ಹೇಳ್ತಾರೆ. ಅಹಂಕಾರ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರೆ ಈ ಪಂಚಕೋಶಗಳಲ್ಲಿ ಅದನ್ನ ಆನಂದಮಯ ಕೋಶ ಅಂತ ಹೇಳ್ತಾರೆ. ಏನೇ ಇದ್ರೂ ಕೂಡ ಅದು ಕೋಶ, ಅದು ಕೂಡ ಪಂಚಭೂತಗಳಿಂದ ಉಂಟಾಗಿರೋದು, ಅದು ಆತ್ಮ ಅಲ್ಲ. ಹಾಗಾಗಿ ಅಹಂಕಾರ ಅನ್ನೋದು ಮತ್ತು ಕರ್ಮಶಾಸ್ತ್ರ ಏನು, ಇಂಥ ಕರ್ಮವನ್ನು ಮಾಡಿದ್ರೆ ನಿನಗೆ ಇಂಥ ಒಂದು ಲೋಕ ಸಿಗುತ್ತೆ, ಇಂಥ ಒಂದು ಭೋಗ ಸಿಗುತ್ತೆ ಅಂತ ಹೇಳೋ ಶಾಸ್ತ್ರ. ಅವಾಗ ಕರ್ಮಶಾಸ್ತ್ರವನ್ನ ಯಾರು ಅವಲಂಬಿಸ್ತಾ ಇರ್ತಾನೋ ಅವನು ಖಂಡಿತ ತನ್ನನ್ನ ಕರ್ತ ಭೋಕ್ತ ಅಂತ ತಿಳಿದಿರ್ತಾನೆ. ಹಾಗಾಗಿ ಇಂಥ ಒಂದು ಕರ್ತ ಭೋಕ್ತ ಅಂತ ಒಂದು ಬುದ್ಧಿ, ಆಮೇಲೆ ಈ ಕರ್ಮಶಾಸ್ತ್ರ, ಅವುಗಳಿಂದ
ನಮ್ಗೆ ಈ ಶುದ್ಧ ಆತ್ಮ ಅನ್ನೋದು ತಿಳಿದು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೃಷ್ಟೇಹೇ ದ್ರಷ್ಟ ಸಿದ್ಧ್ಯತಿ. ಈ ದೃಷ್ಟೇಹೇ ದ್ರಷ್ಟ ಅಂತ ಒಂದು ಒಂದು ಪದ ಇದೆಯಲ್ಲ, ಎರಡು ಪದ ಅದು ಆಕ್ಚುಲಿ ಅದು ಪದೇ ಪದೇ ಬರುತ್ತೆ ಆ ಒಂದು ಬ್ರಾಹ್ಮಣದಲ್ಲಿ ಬರುತ್ತೆ. ಅದು ಇದು ತುಂಬಾ ಮುಖ್ಯವಾದ ತುಂಬಾ ಸ್ವಾರಸ್ಯವಾಗಿರುತ್ತೆ. ಅದು ಏನರ್ಥ ಅಂತ ಹೇಳಿದ್ರೆ, ದೃಷ್ಟಿ ಅಂತ ಹೇಳಿದ್ರೆ ನಾವು ನಮ್ಮ ಇಂದ್ರಿಯಗಳು, ಮನಸ್ಸು, ಪ್ರಾಣ, ಬುದ್ಧಿ ಇದೆಲ್ಲ ಇಟ್ಕೊಂಡು ನಾವು ಯಾವ ಒಂದು ವಿಷಯನ ತಿಳಿತೀವೋ ಅದಕ್ಕೆ ದೃಷ್ಟಿ ಅಂತ ಹೇಳಿದ್ದಾರೆ. ಅದಕ್ಕೆ ದೃಷ್ಟ ಅಂತ ಹೇಳಿದ್ರೆ ಸಾಕ್ಷಿ ಸ್ವರೂಪ, ಅದನ್ನ ಬೆಳಗುವ ಚೈತನ್ಯ ಇದೆಯಲ್ಲ ಅದಕ್ಕೆ ದೃಷ್ಟ ಅಂತ ಹೇಳಿದ್ದಾರೆ. ಹಾಗೆ ಈ ದೃಷ್ಟೇಹೇ ದೃಷ್ಟ ಅಂತ ಹೇಳಿದ್ರೆ ಈ ಒಂದು ವ್ಯಾವಹಾರಿಕದಲ್ಲಿ ನಮ್ಗೆ ಯಾವ ಒಂದು ವ್ಯವಹಾರ ನಡೀತಾ ಇರುತ್ತೋ ಅದಕ್ಕೆ ಸಾಕ್ಷಿಯಾಗಿರೋದು, ಅದನ್ನ ಬೆಳಗೋ ಚೈತನ್ಯ ಅಂತಿದೆಯಲ್ಲ ಅದು ವ್ಯವಹಾರಕ್ಕೆ ಬರೋದೇ ಇಲ್ಲ. ಅದು ಆದ್ರೆ ಅದು ಅಂತ ಒಂದು ಚೈತನ್ಯ, ಅದೇ ನಮ್ಮ ವಾಸ್ತವ ಸ್ವರೂಪ. ಹಾಗಾಗಿ ದೃಷ್ಟೇಹೇ ದೃಷ್ಟ ಅದು ಈ ಅಹಂಕಾರ ಮತ್ತು ಈ ಕರ್ಮಶಾಸ್ತ್ರ ಅಂತ ಇದೆಯಲ್ಲ ಅವುಗಳಿಂದ ಅದು ತಿಳಿದು ಬರೋದೇ ಇಲ್ಲ. ಇದನ್ನು ಕೂಡ ಶಂಕರಾಚಾರ್ಯರು ಈ ಅಧ್ಯಾಸ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವರು ಈ ಕರ್ಮಕಾಂಡದಲ್ಲಿ ಏನ್ ನಮಗೆ ಪ್ರಯೋಜನ ಆಗುತ್ತೆ, ಆಮೇಲೆ ಅದು ಎಲ್ಲಿ ಅದರ ಲಿಮಿಟೇಷನ್ಸ್ ಏನು ಅನ್ನೋದೆಲ್ಲ ತೋರಿಸಿದ್ದಾರೆ, ಅಧ್ಯಾಸ ಭಾಷೆಯಲ್ಲಿ ತೋರಿಸಿದ್ದಾರೆ ಅದೆಲ್ಲ. ಯಾಕಂದ್ರೆ ನನಗೆ ನಾನು ಕರ್ತ, ನಾನು ಭೋಕ್ತಾ ಅಂತ ಬುದ್ಧಿ ಇರೋನೇನೆ ಅದು ಭ್ರಮೆಯಿಂದ ಬಂದಿರೋದು. ಆ ಬುದ್ಧಿ ಇರೋನೇನೆ ಈ ಕರ್ಮಶಾಸ್ತ್ರವನ್ನ ಅವಲಂಬಿಸಿ ನಾನು ಇಂಥ ಒಂದು ಪುರುಷನಾಗಿದ್ದೀನಿ, ನಾನು ಬ್ರಾಹ್ಮಣನಾಗಿದ್ದೀನಿ, ನನಗೆ ಇಂಥ ಕರ್ಮವನ್ನು ಇದು ಹೇಳಿದೆ, ನಾನು ಇದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬುದ್ಧಿಯಿಂದ ಹೊರಡ್ತಾನೆ. ಆದ್ರೆ ಇದೆಲ್ಲವೂ ಕೂಡ ಅಧ್ಯಾಸದಲ್ಲಿ ಸೇರಿದೆ ಅನ್ನೋದನ್ನ ಅಲ್ಲಿ ಅಧ್ಯಾಸ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಕಿಂತು ದೃಶ್ಯಾದಿ ಸಂಯುಕ್ತೇ ಬ್ರಹ್ಮ ಅಸ್ಯ ವಿರುದ್ಧತೆ. ಆದ್ರೆ ಈ ಒಂದು ದೃಶ್ಯಾದಿ ಸಂಯುಕ್ತೇ ಅಂದ್ರೆ ಏನಾಯ್ತು, ಇದೆಲ್ಲ ಈ ಪಂಚಕೋಶಗಳೆಲ್ಲ ಇರೋದು ಅಂತ ಇದೆಯಲ್ಲ ಅದು ಬ್ರಹ್ಮವಾಗಿ ನಾವಿದ್ದೀವಿ ಅಂತ ಇದೆಯಲ್ಲ ಅದಕ್ಕೆ ವಿರೋಧವಾಗಿರುತ್ತೆ ಅದು. ಹಾಗಾಗಿ ಏನಾಯ್ತು, ನಾವು ಕರ್ತ ಭೋಕ್ತ ಅಲ್ಲದೆ ಇರೋ ಬ್ರಹ್ಮಸ್ವರೂಪ ನಾವು ಅಂತ ನಾವು ತಿಳಿಬೇಕಾದ್ರೆ ನಾನು ಈ ಒಂದು ಪಂಚಕೋಶಗಳಲ್ಲಿ ನಾನು ಅಂತ ಒಂದು ಬುದ್ಧಿ ಇದೆಯಲ್ಲ ಅದನ್ನ ನಾನು ಬಿಡಕ್ಕೆ ನಾನು ತಯಾರಾಗಿರ್ಬೇಕು. ಅದನ್ನ ಬಿಟ್ರೇನೆ ಈ ಆತ್ಮಸ್ವರೂಪ ಅನ್ನೋದು ನನಗೆ ಸಿಗೋದು. ಹಾಗಾಗಿ ಭ್ರಮೆಯಿಂದ ಬಂದಿರೋ ಈ ಪಂಚಕೋಶಗಳಲ್ಲಿ ನಾನು ಅಂತ ಬುದ್ಧಿಯನ್ನ ಇಟ್ಕೊಂಡಿರೋವರೆಗೂ ಇದು ಸಿಗೋದಿಲ್ಲ ಅನ್ನೋ ವಿಷಯನ ಕೂಡ ಇವರು ತಿಳಿಸ್ತಾ ಇದ್ದಾರೆ, ಆರಂಭದಲ್ಲೇ ತಿಳಿಸ್ತಾ ಇದ್ದಾರೆ. ಅತಃ ಬ್ರಹ್ಮತ್ವ ಯೋಗ್ಯಸ್ಯ ಪ್ರತೀಚೋ ಅತ್ರ ಬುಭುತ್ಸಯ ಅನೂತ್ಯ ಬ್ರಹ್ಮತಾಂ ಆದೌ ತದರ್ಹಂ ಪರಿಪೃಚ್ಛತಿ. ಹಾಗಾಗಿ ಈ ಒಂದು ಬ್ರಹ್ಮತ್ವ ಯೋಗ್ಯಸ್ಯ ಪ್ರತೀಚಃ ಅಂದ್ರೆ ಏನಾಯ್ತು, ಯಾವ ಒಂದು ನಮ್ಮ ಅಂತಃಕರಣದಲ್ಲಿ ನಮ್ಮ ಬುದ್ಧಿಯಲ್ಲಿ ಯಾವುದೋ ಒಂದು ಬೆಳಗ್ತಾ ಇದೆಯೋ, ಚೈತನ್ಯವಾಗಿ ಆತ್ಮಸ್ವರೂಪವಾಗಿ ಬೆಳಗ್ತಾ ಇದೆಯೋ ಅದೇನೆ ಬ್ರಹ್ಮ ಅಂತ ಹೇಳಕ್ಕಾಗೋದು. ಅದೇನೆ ನಮ್ಗೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ ಎರಡು ಪದ ಇದೆ ಅದರಲ್ಲಿ. ತತ್ಪದ ಒಂದು, ತ್ವಂಪದ ಅಂತ ಒಂದಿದೆ. ಆ ತ್ವಂಪದ ಅನ್ನೋದು ಜೀವನಿಗೆ ಸೇರಿದ್ದದು. ಆ ಜೀವನಿಗೆ ತ್ವಮ್ ಅಂತ ಹೇಳಿದ್ರೆ ಈ ಪಂಚಕೋಶಗಳೆಲ್ಲ ಸೇರ್ಕೊಂಡಿರೋ ಒಬ್ಬ ಇದಾನಲ್ಲ ಅವನನ್ನ ನೋಡಿ ಒಂದು ಉಪನಿಷತ್ತು ಈ ತರ ಒಂದು ಬೋಧೆ ಮಾಡುತ್ತೆ, ತತ್ವಮಸಿ ಅಂತ ನೀನ್ ಅದಾಗಿದ್ಯಾ ಅಂತ. ಅವಾಗ ಅವನೇನ್ ಮಾಡ್ಬೇಕಾಗಿದೆ, ಶಾಸ್ತ್ರದ ಒಂದು ವಿಷಯವನ್ನ ತಿಳಿದು ಅವನಿಗೆ ಆ ಗುರು ಕೂಡ ಉಪದೇಶ ಮಾಡಿರ್ತಾರೆ ಹೇಗೆ ನೀನ್ ಇದನ್ನ ಬಿಡಿಸ್ಕೋಬೇಕು ಅಂತ. ಹಾಗಾಗಿ ಪಂಚಕೋಶಗಳಿಂದ ಬೇರೆಯಾಗಿರೋ ಚೈತನ್ಯವೇ ನಾನು ಅಂತ ಅರ್ಥ ಅಲ್ಲಿ. ಹಾಗಾಗಿ ಈ ಬ್ರಹ್ಮತ್ವ ಯೋಗ್ಯಸ್ಯ ಅದೇ ಬ್ರಹ್ಮತ್ವಕ್ಕೆ ಯೋಗ್ಯ. ಈ ಪಂಚಕೋಶಗಳಿಂದ ಬೇರೆಯಾಗಿರೋ ನಮ್ಮಲ್ಲಿ ಒಂದು ಚೈತನ್ಯ ಇದೆಯಲ್ಲ ಅದೇ ಬ್ರಹ್ಮ ಅಂತ ಅಲ್ಲಿ ಉಪನಿಷತ್ತು ಹೇಳುತ್ತೆ. ಹಾಗಾಗಿ ಅದೇ ನಮ್ಮ ಒಳಗಡೆ ಇನ್ನರ್ ಮೋಸ್ಟ್ ಸೆಲ್ಫ್ ಅನ್ನೋದು ಅದೇನೆ ಪ್ರತೀಚಃ ಅತ್ರ ಬುಭುತ್ಸಯ. ಅದನ್ನ ತಿಳ್ಕೊಳಕ್ಕಾಗಿ ಅನೂದ್ಯ ಬ್ರಹ್ಮತಾಂ ಆದೌ ತದರ್ಕಂ ಪರಿಪೃಚ್ಛತಿ. ಅದರಿಂದ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ರಹ್ಮಸ್ವರೂಪ ಅದೇ ಬ್ರಹ್ಮಸ್ವರೂಪ ಅಂತ ನಮ್ಗೆ ಅದನ್ನ ಅನುವಾದ ಮಾಡಿ ಅದಕ್ಕೆ ಯಾರು ಯೋಗ್ಯನಾಗಿದ್ದಾನೆ ಅನ್ನೋದನ್ನ ಮೊದಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಆ ಉಪನಿಷತ್ತಲ್ಲಿ ಉಶಸ್ತ ಅಂತ ಒಂದು ಋಷಿ ಅವ್ರು ಈ ತರ ಒಂದು ಪ್ರಶ್ನೆ ಮಾಡ್ತಾರೆ. ಯದ್ ಸಾಕ್ಷಾತ್ ಅಪರೋಕ್ಷಾತ್ ಅಂತ, ಯದ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಅಲ್ಲಿ ಉಪನಿಷತ್ ವಾಕ್ಯ ತುಂಬಾ ಪ್ರಸಿದ್ಧವಾದದ್ದು. ಅದನ್ನ ತುಂಬಾ ಬಿಡಿಸಿ ಹೇಳ್ತಾ ಇದ್ದಾರೆ ವಿದ್ಯಾರಣ್ಯರಿರುವಾಗ. ಯತ್ ಸಾಕ್ಷಾತ್ ಅಪರೋಕ್ಷಂ ಸ್ಯಾತ್ ಬ್ರಹ್ಮ ತದ್ರೂಪತಾಂ ಅಯಂ ಅರ್ಹೇತ್ ಸರ್ವಾಂತರಃ ತಾದೃಕ್ಯ ಆತ್ಮ ಬ್ರೂಹಿತಂ ಮುನೆ ಅಂತ. ಈ ಒಂದು ಆತ್ಮ ಯಾವ್ದಿದೆಯೋ ನಮ್ಮಲ್ಲಿ, ಯಾವುದು ಆ ಆತ್ಮ ಬ್ರಹ್ಮ ಅಂತ ಆಗುತ್ತೋದು ಅಂತ ಒಂದು ಆತ್ಮವನ್ನ ಬಗ್ಗೆ ನನಗೆ ತಿಳಿಸಿ ಅಂತ ಇವರು ಕೇಳ್ತಾ ಇದ್ದಾರೆ. ಇದು ಯತ್ ಸಾಕ್ಷಾತ್ ಅಪರೋಕ್ಷಾತ್ ಅಂದ್ರೆ ಏನಂತ, ಸಾಕ್ಷಾತ್ ಅಂದ್ರೆ ಏನು, ಅಪರೋಕ್ಷಾತ್ ಅಂದ್ರೆ ಏನು, ಇದಕ್ಕೆಲ್ಲ ವಿವರಣೆ ಕೊಡ್ತಾರೆ ವಿದ್ಯಾರ್ಥಿಗಳು. ಅದು ಯಾವ್ದೊಂದು ಬ್ರಹ್ಮ ಇದೆಯೋ ಅದು ಯದ್ರೂಪತಾಂ ಅಯಂ ಅರ್ಹೇತ್ ಸರ್ವಾಂತರಃ. ಆ ಒಂದು ಸ್ವರೂಪವನ್ನ ಯಾವುದು ಈ ಆತ್ಮ ಅನ್ನೋದು ಹೊಂದಿದೆಯೋ, ಆಲ್ರೆಡಿ ನಮ್ಮ ಸ್ವರೂಪ ನಮ್ಮ ಶರೀರದಲ್ಲಿರೋ ಆತ್ಮ ಹೊಂದಿದೆಯೋ ಆದ್ರೆ ನಮ್ಗೆ ಅದು ಗೊತ್ತಿಲ್ವೋ ಅಂತ ಒಂದು ಆತ್ಮ ಯಾವುದು ಅನ್ನೋದನ್ನ ನಮ್ಗೆ ತಿಳಿಸಿ ಹೇ ಮುನಿ ಅಂತ ತಿಳಿಸಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಅವಾಗ ಸಾಕ್ಷಾತ್ ಅಂದ್ರೆ ಏನು,
ಅಪರೋಕ್ಷ ಅಂದ್ರೆ ಏನು ಅನ್ನೋದಕ್ಕೆ ನಮ್ಗೆ ಅರ್ಥ ತಿಳಿಬೇಕು. ಅದಕ್ಕಾಗಿ ಇದು ಹೇಳ್ತಾ ಇದ್ದಾರೆ, ಸಾಕ್ಷಾದಿತಿ ಪದೇನ ಅತ್ರ ವ್ಯವಧಾನಂ ನಿವಾರ್ಯತೆ ಸ್ವರ್ಗಲೋಕಾಧಿಪತಿ ಬ್ರಹ್ಮ ನ ಅಥೋ ದೇಶಾಂತರಾಧಿಕಂ. ಇವಾಗ ಸಾಕ್ಷಾತ್ ಅಂತ ಹೇಳಿದ್ರೆ ನಮ್ಗೆ ಕನ್ನಡದಲ್ಲಿ ಕೂಡ ನಾವು ತುಂಬಾ ಪ್ರಯೋಗ ಮಾಡ್ತೀವಿ, ಸಾಕ್ಷಾತ್ ಅವರೇ ಬಂದಿದ್ದಾರೆ ಅಂತೆಲ್ಲ ಹೇಳ್ತೀವಿ. ಆದ್ರೆ ನಮ್ಗೆ ನಮ್ಮ ಆಡುಭಾಷೆಯಲ್ಲಿರೋ ಅರ್ಥಕ್ಕಿಂತ ಅದು ಉಪನಿಷತ್ತಲ್ಲಿರೋ ಈ ಸಾಕ್ಷಾತ್ ಅನ್ನೋದಕ್ಕೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇಲ್ಲಿ ಏನು ಅರ್ಥ ಅಂತ ಹೇಳಿದ್ರೆ, ಯಾವುದೇ ಒಂದು ತಡೆ ಅಂದ್ರೆ ಒಂದು ಡಿಸ್ಟೆನ್ಸ್, ಒಂದು ಡಿಸ್ಟೆನ್ಸ್ ಯಾವುದು ಇಲ್ಲದೆ ಇರೋ ನಮ್ಮ ಸ್ವರೂಪವೇ ಆಗಿರೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಾಕ್ಷಾತ್ ಅಂದ್ರೆ ಸಾಕ್ಷಾತ್ ಇತಿ ಪದೇನ ಹತ್ರ ವ್ಯವಧಾನಂ ನಿವಾರ್ಯತೆ. ವ್ಯವಧಾನ ಅಂತ ಹೇಳಿದ್ರೆ ಒಂದು ತಡೆ. ಇವಾಗ ನಾವು ಒಂದು ಗೋಡೆ ಇದೆ, ಗೋಡೆಗೆ ಆಚೆ ಒಬ್ಬರಿದ್ದಾರೆ, ಈಚೆ ಒಬ್ಬರಿದ್ದಾರೆ. ಹಾಗಾದ್ರೆ ಏನಾಯ್ತು, ಆ ಗೋಡೆ ಅನ್ನೋದು ಇವರಿಬ್ಬರನ್ನು ಕೂಡ ತಡೆ, ಬೇರೆ ಬೇರೆ ಮಾಡೋ ಒಂದು ವಸ್ತುವಾಗಿದೆ. ಹಾಗಾಗಿ ಆತರ ಒಂದು ಇಲ್ದೇನೆ, ಯಾವುದೇ ಒಂದು ತಡೆ ಇಲ್ದೇನೆ ಈ ಆತ್ಮ ಅನ್ನೋದು ಸಾಕ್ಷಾತ್ತಾಗಿ ಬ್ರಹ್ಮವಾಗಿದೆ ಅಂತ ಅಲ್ಲಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಸಾಕ್ಷಾತ್ ಅನ್ನೋ ಪದ ಏನ್ ಮಾಡ್ತಾ ಇದೆ, ಯಾವುದೇ ಒಂದು ತಡೆ ಮಧ್ಯದಲ್ಲಿ ಇರೋದು ಅನ್ನೋದನ್ನ ಅದು ನಿವಾರಣೆ ಮಾಡ್ತಾ ಇದೆ. ಅದು ಹೇಗೆ ಅಂದ್ರೆ ಸ್ವರ್ಗಲೋಕಾಧಿಪತಿ ಬ್ರಹ್ಮ ನ ಅತಃ ದೇಶಾಂತರಾಧಿಕಂ. ಇವಾಗ ನಾವು ಈ ಲೋಕದಲ್ಲಿದ್ದೀವಿ, ಸ್ವರ್ಗಲೋಕ ಅನ್ನೋದು ತುಂಬಾ ದೂರದಲ್ಲಿದೆ. ಇಲ್ಲಿ ಒಬ್ಬ ಈ ಕರ್ಮಗಳೆಲ್ಲ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ಬೇಕಾಗಿದೆ. ಅದರಿಂದ ಅವನೇನ್ ಮಾಡ್ತಾನೆ, ನನಗೆ ಇವಾಗ ಕಾಣಿಸ್ದೇ ಇರೋ, ನನಗೆ ಇವಾಗ ಅನುಭವದಲ್ಲಿ ಇಲ್ಲದೇ ಇರೋ ಒಂದು ಸ್ವರ್ಗಲೋಕ ಒಂದು ದೂರದಲ್ಲಿ ಇದೆಯಲ್ಲ, ನನಗಿಂತ ದೂರದಲ್ಲಿದೆಯಲ್ಲ, ಅದನ್ನು ನಾನು ಇವಾಗ ಹೊಂದಬೇಕು ಅಂತ ಹೇಳ್ಬಿಟ್ಟು ಅವನು ಇಲ್ಲಿ ಕರ್ಮ ಮಾಡ್ತಾನೆ. ಆದ್ರೆ ಈ ಬ್ರಹ್ಮ ಅನ್ನೋದು ಆತರ ಸ್ವರ್ಗಲೋಕ ತರ ಅದು ಇವನಿಂದ ದೂರ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಅದು ಇವನ್ ಸ್ವರೂಪವಾಗಿ ಆಗಿದೆ. ಅದನ್ನು ತಿಳಿಸಕ್ಕಾಗಿ ಸಾಕ್ಷಾತ್ ಅನ್ನೋ ಪದ ಅಷ್ಟು ಅದಕ್ಕೆ ಅಷ್ಟೊಂದು ಪವರ್ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸ್ವರ್ಗಲೋಕಾಧಿಪತಿ ಬ್ರಹ್ಮ ನ ಅತಃ ದೇಶಾಂತರಾಧಿಕಂ. ಹಾಗಾಗಿ ಇವನು ಬೇರೆ ಇರೋ ದೇಶದಲ್ಲಿ ಇರೋದು, ಯಾಕಂದ್ರೆ ಜಾಗ್ರಫಿಕಲ್ ಡಿಸ್ಟೆನ್ಸ್ ಇದೆ ಸ್ವರ್ಗಲೋಕಕ್ಕೂ ನಾವಿರೋ ಈ ಲೋಕಕ್ಕೂ ಜಾಗ್ರಫಿಕಲ್ ಡಿಸ್ಟೆನ್ಸ್ ಇದೆ ಅಂತ ಶಾಸ್ತ್ರಗಳು ಒಪ್ಪುತ್ತೆ ಅದನ್ನ. ಆದ್ರೆ ಬ್ರಹ್ಮ ಅನ್ನೋದು ಆತರ ಒಂದು ಇನ್ನೊಂದು ಕಡೆ ಹೋಗಿ ಅದನ್ನ ಹೊಂದಬೇಕು ಅಂತ ಒಂದು ವಸ್ತು ಅಲ್ವೇ ಅಲ್ಲ, ಅದು ನಾವೇ ಆಗಿದ್ದೀವಿ ಅನ್ನೋದಕ್ಕೆ. ಅದರಿಂದ ಸಾಕ್ಷಾತ್ ಅಂತ ಶಬ್ದದಿಂದ ಈ ಒಂದು ಅರ್ಥವನ್ನ ತಿಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಗೌಣತ ಅಪರೋಕ್ಷೋಕ್ತಿಯ ಬ್ರಹ್ಮತ್ವಸ್ಯ ವಿವಕ್ಷಿತ ನಾಮಾದೇಹೇ ಇವ ನೋ ಗೌಣಂ ಬ್ರಹ್ಮತ್ವಂ ಪ್ರತ್ಯೇಕಾತ್ಮನಃ. ಇವಾಗ ಅಪರೋಕ್ಷ ಅನ್ನೋ ಶಬ್ದ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಅದು ಈ ಅಪರೋಕ್ಷ ಅನ್ನೋದು ಒಂದು ಗೌಣವಾಗಿರೋ ಒಂದು ವಿಷಯ ಅಲ್ಲ, ಅದು ಪರೋಕ್ಷವಾಗಿರೋ ವಿಷಯ ಅಲ್ಲ ಅದು ಅನ್ನೋ ರೀತಿಯನ್ನು ತೋರ್ಸಕ್ಕಾಗಿ ಬ್ರಹ್ಮ ಅನ್ನೋದು ನಮ್ಮ ಅಪರೋಕ್ಷವಾಗಿ ನಾವು ಬ್ರಹ್ಮವಾಗಿ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಅದರಿಂದ ಏನರ್ಥ ಅಂತ ಕೇಳಿದ್ರೆ, ನಾಮಾದೇಹೇ ಇವ ನೋ ಗೌಣಂ ಬ್ರಹ್ಮತ್ವಂ ಪ್ರತ್ಯೇಕಾತ್ಮನಃ. ಇವಾಗ ನೋಡಿ, ಇವಾಗ ನಾವು ಒಂದು ಜೀವ, ಸಾಮಾನ್ಯವಾಗಿ ಒಂದು ಜೀವ ಅನ್ನೋನಿಗೆ ಯಾವ್ದು ಹೆಸರು ಅನ್ನೋದೆಲ್ಲ ಯಾವ್ದು ಇರೋದೇ ಇಲ್ಲ. ಹೆಸರು ರೂಪ ಅದೆಲ್ಲ ನಿಜವಾಗ್ಲೂ ಆ ಜೀವಕ್ಕೆ ಇಲ್ಲ. ಅದು ಯಾವುದೇ ಒಂದು ಶರೀರವನ್ನ ಪಡ್ಕೊಳ್ಳುತ್ತೋ ಒಂದು ಕರ್ಮದಿಂದ ಅದಕ್ಕೆ ತಕ್ಕನಾಗಿ ಅದಕ್ಕೆ ಒಂದು ಹೆಸರು ಬರುತ್ತೆ. ಅದಕ್ಕೆ ಒಂದು ಪ್ರಾಣಿ ಶರೀರ ಅಂದ್ರೆ ಪ್ರಾಣಿ ಅಂತ ಹೆಸರು ಬರುತ್ತೆ, ಮನುಷ್ಯ ಶರೀರ ಅಂದ್ರೆ ಮನುಷ್ಯ ಅಂತ ಹೆಸರು ಬರುತ್ತೆ. ಅದು ಒಂದು. ಇದು ಬಿಟ್ಟು ಮನುಷ್ಯನಾಗಿದ್ರೆ ಅವನಿಗೆ ಲೋಕದಲ್ಲಿ ಅವನ ಗುರ್ತು ಮಾಡಕ್ಕೆ ಬೇರೆ ಬೇರೆ ಹೆಸರುಗಳು ಕೊಡ್ತಾರೆ, ಅದು ಇನ್ನೊಂದು. ಆಮೇಲೆ ಅವನಿಗೆ ರೂಪ ಅನ್ನೋದು ಕೂಡ ಜೀವಕ್ಕೆ ಯಾವುದೇ ನಿಜವಾಗ್ಲೂ ಒಂದು ಡಿಫಾಲ್ಟ್ ರೂಪ ಅನ್ನೋದು ಯಾವುದೂ ಇಲ್ವೇ ಇಲ್ಲ. ಅದಕ್ಕೆ ಯಾವ ಶರೀರ ಸಿಗುತ್ತೋ ಕರ್ಮದಿಂದ ಆಯಾ ರೂಪವನ್ನು ಅದು ಪಡ್ಕೊಳ್ತಾ ಇರುತ್ತೆ. ಆಮೇಲೆ ಗುಣ ಇತ್ಯಾದಿಗಳೆಲ್ಲವೂ ಕೂಡ ಈ ಆತ್ಮನಿಗೆ ಗೌಣ, ಆತ್ಮನಿಗೆ ವಾಸ್ತವವಾಗಿ ಅದೆಲ್ಲ ಇಲ್ವೇ ಇಲ್ಲ. ಹಾಗಾಗಿ ಇಂಥ ಒಂದು ಗೌಣವಾಗಿ ಅವುಗಳೆಲ್ಲ ಉಪಯೋಗಿಸ್ತೀವಿ ನಾವು, ನಾಮ ರೂಪ ಇದೆಲ್ಲ ಉಪಯೋಗಿಸ್ತೀವಿ. ಆದ್ರೆ ಈ ಬ್ರಹ್ಮ ಅಂತ ಇದೆಯಲ್ಲ, ಅದು ಆತರ ಯಾವುದೂ ಇಲ್ಲದೆ ಅಪರೋಕ್ಷವಾಗಿ ನಾವು ಬ್ರಹ್ಮವಾಗೇ ಇದ್ದೀವಿ. ನಮ್ಮ ಆತ್ಮ ಅನ್ನೋದು ವಾಸ್ತವವಾಗಿ ಅಪರೋಕ್ಷವಾಗಿ ಬ್ರಹ್ಮವೇ ಅದು ಅಂತ ತಿಳಿಸಕ್ಕಾಗಿ ಅಪರೋಕ್ಷ ಅನ್ನೋ ಶಬ್ದವನ್ನು ಉಪಯೋಗಿಸಿದೆ. ಹಾಗಾದ್ರೆ ಏನಾಯ್ತು, ಸಾಕ್ಷಾತ್ ಅನ್ನೋದು ಅದು ಬ್ರಹ್ಮ ಯಾವುದೋ ದೂರದಲ್ಲಿರೋ ಒಂದು ವಸ್ತು, ಬೇರೆ ವಸ್ತು ಅದು ಅಂತ ಒಂದು ಕಲ್ಪನೆ ಇದ್ರೆ ಅದನ್ನ ಹೋಗ್ಲಾಡ್ಸಕ್ಕೆ ಸಾಕ್ಷಾತ್ ಅಂತ ಶಬ್ದವನ್ನು ಉಪಯೋಗಿಸ್ತಾ ಇದೆ. ಸರಿ, ಬ್ರಹ್ಮ ಅನ್ನೋದು ನಮ್ಗೆ ಒಂದು ಜೀವನಿಗೆ ಒಂದು ಬೇರೆ ಬೇರೆ ಒಂದು ಹೆಸರು ಬರುತ್ತೆ, ಒಂದು ರೂಪ ಬರುತ್ತೆ ಇಂಥದ್ದೆಲ್ಲ ಇದೆಯಲ್ಲ, ಹಾಗೆ ಈ ಬ್ರಹ್ಮ ಅನ್ನೋದು ಅಂತದ್ದ ಒಂದು ಅಂತ ಕೇಳಿದ್ರೆ ಇಲ್ಲ. ಈ ಜೀವನ ಒಂದು ಆತ್ಮನ ಒಂದು ಸ್ವರೂಪವೇ ಬ್ರಹ್ಮವೇ ಅನ್ನೋದನ್ನ ತಿಳಿಸಕ್ಕೆ ಈ ಒಂದು ಅಪರೋಕ್ಷ ಅನ್ನೋ ಶಬ್ದ ಅಲ್ಲಿ ಬಳಕೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಇವಾಗ ಮುಂದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಮೀನಿಂಗ್ ಕೊಡ್ತಾ ಇದ್ದಾರೆ. ಆವಿರ್ಭಾವೋ ಅಪರೋಕ್ಷತ್ವಂ ಯತ್ ಚ ಅಸ್ತಿ ಅವ್ಯವಧಾನತಃ ಸಾಕ್ಷಾತ್ ಸ್ವಪ್ರಕಾಶಂ ಸ್ವಭಾವತ್ವಾತ್ ಇತಿ ಅರ್ಥಃ ಪದದ್ವಯೇ. ಈ ಎರಡು ಶಬ್ದಕ್ಕೂ ಕೂಡ ಇನ್ನೊಂದು ರೀತಿಯಲ್ಲಿ ಕೂಡ ಇದನ್ನ ನಾವು ಇಂಟರ್ಪ್ರಿಟ್ ಮಾಡಿ ಅರ್ಥ ತಿಳ್ಕೊಬಹುದು ಅಂತ ವಿದ್ಯಾರಣ್ಯರು ಮಾಡ್ತಾ ಇದ್ದಾರೆ. ಎರಡು ವ್ಯತ್ಯಾಸವಾದ ಅರ್ಥ ಕೊಡ್ತಾ ಇದ್ದಾರೆ. ಆವಿರ್ಭಾವ ಅಪರೋಕ್ಷತ್ವಂ. ಅಪರೋಕ್ಷ ಅಂತ ಹೇಳಿದ್ರೆ ಅದು ಏನೋ ಒಂದು ಮುಚ್ಕೊಂಡಿದೆ, ಅಥವಾ ಏನೋ ಒಂದು ಅದನ್ನ ಅದಕ್ಕೆ ಕತ್ತಲೆ ಕವಿಯೋದು ಅಂತ ಹೇಳ್ತೀವಲ್ಲ, ಆತರ ಒಂದು ಕವಿತ್ಕೊಂಡಿದೆ ಅಂತ ಆತರ ಅರ್ಥದಲ್ಲ ಇಲ್ಲ. ಇದು ಆವಿರ್ಭಾವ ಆಗಿದೆ, ಅದು ನಮ್ಮ ಸ್ವರೂಪವಾಗಿ ಅದು ಆಲ್ರೆಡಿ ನಿಂತಿದೆ ಅನ್ನೋ ರೀತಿಯಲ್ಲಿ ಆ ಅಪರೋಕ್ಷ ಅನ್ನೋ ಶಬ್ದ ಉಪಯೋಗಿಸ್ತಾ ಇದ್ದಾರೆ.
ಯಾವುದೇ ಒಂದು ತಡೆನೂ ಇಲ್ಲ ಅನ್ನೋದು ಇದ್ದೇ ಇದೆ, ಅದರಲ್ಲಿ ಸಂಶಯ ಇಲ್ಲ. ಆದ್ರೆ ಇದು ಏನೋ ಒಂದು ಅದನ್ನ ಮುಚ್ಕೊಂಡಿದೆ ಅನ್ನೋ ರೀತಿಯಲ್ಲ ಇದು. ಆಮೇಲೆ ಸ್ವಪ್ರಕಾಶಂ ಸ್ವಭಾವತ್ವ, ಇದು ಸ್ವಾಭಾವಿಕವಾಗಿ ಈ ಆತ್ಮ ಬ್ರಹ್ಮ ಅನ್ನೋದು ಸ್ವಪ್ರಕಾಶವಾಗಿದೆ. ಹೇಗೆ ನಮ್ಮ ಆತ್ಮ ಅನ್ನೋದು ನಮಗೆ ಸ್ವಪ್ರಕಾಶವಾಗಿದೆಯೋ ಅದೇ ತರ ಈ ಬ್ರಹ್ಮವು ಕೂಡ ಸ್ವಪ್ರಕಾಶವಾಗಿದೆ. ಆದ್ರೆ ನಾವಿವಾಗ ಆತ್ಮ ಹೀಗಿದೆ ಬ್ರಹ್ಮ ಆಗಿದೆ ಅಂತ ಹೇಳುವಾಗ ಇದು ಆತ್ಮ ಬೇರೆ ಬ್ರಹ್ಮ ಬೇರೆ ಅಂತ ಒಂದು ಭೇದವನ್ನು ಕಲ್ಪನೆ ಮಾಡಿ ಹೇಳ್ತಾ ಇದ್ದೀವಿ. ಆದ್ರೆ ಈ ಉಪನಿಷತ್ತು ಇದೇ ವಾಕ್ಯದಿಂದ ಏನ್ ಹೇಳ್ತಾ ಇದೆ, ಆತರ ಆತ್ಮ ಬೇರೆ ಬ್ರಹ್ಮ ಬೇರೆ ಅಲ್ವೇ ಇಲ್ಲ. ಈ ಆತ್ಮ ಅನ್ನೋದು ಬ್ರಹ್ಮವೇ ಅನ್ನೋದನ್ನ ತೋರಿಸ್ತಾ ಇದೆ. ಆತ್ಮ ಸಾಕ್ಷಾತ್ತರಿಗೆ ನಮ್ಗೆ ಹೇಗೆ ಸ್ವಪ್ರಕಾಶವಾಗಿದೆಯೋ ಬ್ರಹ್ಮ ಸ್ವಪ್ರಕಾಶವಾಗಿದೆ ಅನ್ನೋದಕ್ಕೆ ಸಾಕ್ಷಾತ್ ಅನ್ನೋ ಶಬ್ದವನ್ನ ಅದು ಉಪಯೋಗಿಸ್ತಾ ಇದೆ ಅಂತ ಇಲ್ಲಿ ಇನ್ನೊಂದು ಅರ್ಥ ಕೊಟ್ಟರು. ಇವಾಗ ಅವ್ಯಾವೃತ್ತ ಅನನುಗತಂ ವಸ್ತು ಬ್ರಹ್ಮಗಿರ ಉಚ್ಯತೆ ಅಕಾರಣಂ ಅಕಾರ್ಯಂ ತದಿತಿ ಅನೇನ ಉದಿತಂ ಭವೇತ್. ಇವಾಗ ಬ್ರಹ್ಮ ಅಂತ ಒಂದು ಶಬ್ದ ಉಪಯೋಗಿಸ್ತಾ ಇದೆಯಲ್ಲ, ಇವಾಗ ಏನದು ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಬಂತು. ಈ ಬ್ರಹ್ಮ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಕೊಡಬೇಕು ಅಂತ ಕೇಳಿದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ. ಇದು ಈ ಬ್ರಹ್ಮ ಅನ್ನೋದು ಯಾವುದೇ ಒಂದು ವಸ್ತುವಿಂದ ಇದು ಉಂಟಾಗಿದ್ದಲ್ಲ ಇದು. ಹಾಗಾಗಿ ಈ ಬ್ರಹ್ಮಕ್ಕೆ ಯಾವುದು ಇನ್ನೊಂದು ಕಾರಣ ಅಂತ ಯಾವುದು ಇಲ್ವೇ ಇಲ್ಲ ಅನ್ನೋ ತಿಳಿಸೋದು ಒಂದು ಅರ್ಥ. ಆಮೇಲೆ ಇದು ಬ್ರಹ್ಮದಿಂದ ಯಾವುದೋ ಒಂದು ಉಂಟಾಗಿದೆ ಅಂತ, ಇದು ಬ್ರಹ್ಮ ಯಾವುದಕ್ಕೋ ಕಾರಣವಾಗಿದೆ ಅಂತ ಇನ್ನೊಂದಿದೆಯಲ್ಲ ಅದು ಕೂಡ ಇಲ್ಲ ಅಂತ. ಹಾಗಾಗಿ ಬ್ರಹ್ಮ ಯಾವುದೇ ಒಂದು ಕಾರ್ಯ ಅಲ್ಲ, ಆಮೇಲೆ ಬ್ರಹ್ಮ ಯಾವುದಕ್ಕೂ ಕಾರಣ ಅಲ್ಲ ಅಂತ ಎರಡನ್ನೂ ಕೂಡ ನಿವಾರಣೆ ಮಾಡ್ತಾ ಇದೆ. ಅವಾಗ ಏನಾಯ್ತು, ನಮಗೆ ಲೋಕದಲ್ಲಿ ಈ ಬ್ರಹ್ಮ ಅನ್ನೋದು ಈ ಪ್ರಪಂಚವೆಲ್ಲ ಸೃಷ್ಟಿ ಮಾಡಿದೆ, ಅದೇ ಎಲ್ಲವನ್ನು ಪಾಲನೆ ಮಾಡ್ತಾ ಇದೆ, ಅದೇ ಎಲ್ಲವನ್ನು ಲಯ ಮಾಡುತ್ತೆ ಅಂತೆಲ್ಲ ಯಾವುದೊಂದು ವಿಷಯ ಉಪನಿಷತ್ತೆ ಹೇಳ್ಕೊಡೋ ವಿಷಯ ಇದೆಯೋ, ಆದ್ರೆ ಅದು ವ್ಯಾವಹಾರಿಕ, ಅದು ಸತ್ಯವಾದ ಪಾರಮಾರ್ಥಿಕ ಸತ್ಯ ಅಲ್ಲ. ಅದು ಪಾರಮಾರ್ಥಿಕವಾಗಿ ಬ್ರಹ್ಮ ಯಾವುದಕ್ಕೂ ಕಾರಣ ಕೂಡ ಅಲ್ವೇ ಇಲ್ಲ. ಆಮೇಲೆ ಬ್ರಹ್ಮ ಯಾವುದಿಂದಲೂ ಯಾವುದೇ ಒಂದು ಕಾರಣದಿಂದ ಹುಟ್ಟಿದ್ದು ಅಲ್ವೇ ಇಲ್ಲ. ಹಾಗಾಗಿ ಬ್ರಹ್ಮ ಅನ್ನೋದು ಅಂತ ಒಂದು ವಸ್ತು, ಅಂದ್ರೆ ಏಕಮೇವ ಅದ್ವಿತೀಯ ವಸ್ತು ಅಂತ ಆಗುತ್ತೆ ಅದು. ಯಾಕಂದ್ರೆ ಒಂದು ಕಾರಣ ಮತ್ತು ಒಂದು ಕಾರ್ಯ ಅಂತ ಹೇಳಿದ್ರೆ ಏನಾಗುತ್ತೆ, ಕಾರಣ ಅಂತ ಒಂದಿದೆ, ಕಾರ್ಯ ಅಂತ ಇದೆ ಅಂತ ಒಂದು ದ್ವೈತ ಅಂತ ಒಂದಿರುತ್ತೆ ಅದು. ಅದೇ ತರ ಬ್ರಹ್ಮ ಯಾವುದಕ್ಕಾದ್ರೂ ಕಾರಣ ಅಂತ ಹೇಳಿದ್ರೆ ಕಾರ್ಯ ಅನ್ನೋದು ಅದರಿಂದ ಬೇರೆ ಅಂತ ಆಗುತ್ತೆ ಅದು. ಅವಾಗ ಅದು ಕೂಡ ಅಂಥದ್ದು ಇದ್ರೆ ಕೂಡ ಅವಾಗ ದ್ವೈತ ಅನ್ನೋದು ಉಳಿಯುತ್ತೆ. ಅವಾಗ ಬ್ರಹ್ಮ ಅನ್ನೋದನ್ನ ಅದ್ವಿತೀಯ ಬ್ರಹ್ಮ ಅಂತ ಉಪನಿಷತ್ತು ಹೇಳೋದಕ್ಕೆ ಅರ್ಥ ಇಲ್ಲಿ ಹೋಗ್ಬಿಡುತ್ತೆ ಅದು. ಹಾಗಾಗಿ ಈ ಬ್ರಹ್ಮ ಅಂತದಲ್ಲ ಇದು. ಹಾಗಾಗಿ ಈ ಬ್ರಹ್ಮ ಅನ್ನೋದು ಯಾವುದೇ ಒಂದು ವಸ್ತುವಿಂದ ಹುಟ್ಟಿದ್ದು ಅಲ್ಲ, ಆಮೇಲೆ ಬ್ರಹ್ಮ ಯಾವುದನ್ನು ಕೂಡ ಹುಟ್ಟಿಸೋದು ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಒಂದು ವಸ್ತು ಈ ಬ್ರಹ್ಮ, ಅದೇ ಆತ್ಮ ಅನ್ನೋದನ್ನ ಈ ಒಂದು ಉಪನಿಷತ್ತಿಂದ ನಾವು ತಿಳಿತಾ ಇದ್ದೀವಿ ಅಂತ. ಆ ಉಪನಿಷತ್ತಿನ ಬೇರೆ ಬೇರೆ ಆ ವಾಕ್ಯಕ್ಕೆ ಬೇರೆ ಬೇರೆ ಆಯಾಮಗಳಿದೆಯಲ್ಲ ಅದನ್ನೆಲ್ಲ ವಿದ್ಯಾರಣ್ಯರು ಬಿಚ್ಚಿ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಅಪಮರ್ಥಂ ಇದಂ ಪ್ರಾಪ್ತಂ ನ ಚೇತ್ ಆತ್ಮ ಏವ ತದ್ ಭವೇತ್ ಯತಃ ಅದಹ ಆತ್ಮರೂಪಾರ್ಥಂ ಯ ಆತ್ಮ ಇತಿ ವಿಶೇಷತೆ. ಅವಾಗ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರಃ ಅಂತ ಬರುತ್ತೆ ಅದ್ರ ವಾಕ್ಯದಲ್ಲಿ. ಅವಾಗ ಯಹ ಆತ್ಮ ಅಂತ ಒಂದಿದೆಯಲ್ಲ, ಅದಕ್ಕೆ ಏನರ್ಥ ಅಂತ ಕೇಳಿದ್ರೆ ಇವಾಗ ಈ ಬ್ರಹ್ಮವೇ ಆತ್ಮ ಅಂತ ಹೇಳ್ತಾ ಇದೆ. ಇವಾಗ ಹೇಗೆ ಮಹಾವಾಕ್ಯದಲ್ಲಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತೆಲ್ಲ ಹೇಳುವಾಗ ಬ್ರಹ್ಮವೇ ಆತ್ಮ, ಅಯಮಾತ್ಮ ಬ್ರಹ್ಮ ಅಂತ ಹೇಳುವಾಗೆಲ್ಲ ಆತ್ಮ ಬ್ರಹ್ಮವೇ ಅಂತ ಹೇಳ್ತಾ ಇದೆಯೋ, ಆ ತರನೇ ಇಲ್ಲೂ ಕೂಡ ಒಂದು ಮಹಾವಾಕ್ಯ ಇದು. ಇದರಿಂದ ನಮ್ಗೆ ಗೊತ್ತಾಗುತ್ತೆ, ನಾವು ಸಾಮಾನ್ಯವಾಗಿ 4 ಮಹಾವಾಕ್ಯವನ್ನ ಪ್ರಸಿದ್ಧವಾಗಿ ಹೇಳ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಉಪನಿಷತ್ತುಗಳನ್ನ ನಾವು ತುಂಬಾ ವಿಶ್ಲೇಷಣೆ ಮಾಡಿ ನೋಡಿದ್ರೆ ಬೇಕಾದಷ್ಟು ಮಹಾವಾಕ್ಯಗಳಿರುತ್ತೆ. ಅದಕ್ಕೆ ಮಿತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಉಪನಿಷತ್ತುಗಳಿಗೂ ಕೂಡ ಮಿತಿ ಇಲ್ಲ. ನಮ್ಗೆ ತಿಳಿದಿರೋ ಒಂದು 10 ಉಪನಿಷತ್ತುಗಳಿಂದ ನಾವು ಸ್ವಲ್ಪ ಎಷ್ಟೇ ಹುಡುಕಾಡಿ ನೋಡಿದ್ರು ಕೂಡ ಸುಮಾರು ಸಿಗುತ್ತೆ ನಮ್ಗೆ. ಆದ್ರೆ ಇದಕ್ಕಿಂತ ಬೇರೆ ಉಪನಿಷತ್ತುಗಳು ಇದೆಯಲ್ಲ ತುಂಬಾ, ಅವುಗಳಿಂದಲೂ ನೋಡಿದ್ರೆ ನಮ್ಗೆ ನೂರಾರು ಮಹಾವಾಕ್ಯಗಳಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಈ ಬ್ರಹ್ಮ, ಈ ಆತ್ಮ ಬ್ರಹ್ಮ ಅಲ್ಲದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆತ್ಮ ಅನ್ನೋದಕ್ಕೆ ಪುರುಷಾರ್ಥ ಅನ್ನೋದೊಂದು ಇರೋದೇ ಇಲ್ಲ. ಪುರುಷಾರ್ಥ ಅಂದ್ರೆ ಇಲ್ಲೇನೋ ನಮ್ಗೆ 4 ಪುರುಷಾರ್ಥ ನಮ್ಗೆ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಅದರಲ್ಲಿ ಮೋಕ್ಷ ಅನ್ನೋದೇ ಪರಮ ಪುರುಷಾರ್ಥ ಅಂತ. ಹಾಗಾಗಿ ಉಪನಿಷತ್ತುಗಳಲ್ಲಿ ಸಾಮಾನ್ಯವಾಗಿ ಪುರುಷಾರ್ಥ ಅಂತ ಶಬ್ದ ಉಪಯೋಗಿಸಿದ್ರೆ ಬೈ ಡಿಫಾಲ್ಟ್ ಅದು ಮೋಕ್ಷ ಅನ್ನೋ ಪುರುಷಾರ್ಥವನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೇಳುತ್ತೆ ಅದು. ಅವಾಗ ಈ ಆತ್ಮ ಅನ್ನೋದು ಬ್ರಹ್ಮ ಅಲ್ಲದೆ ಹೋದ್ರೆ ಅದು ಪುರುಷಾರ್ಥವನ್ನು ಹೊಂದಿತ್ತು ಅಂತ ಹೇಳಕ್ ಆಗೋದೇ ಇಲ್ಲ ಅದು. ಹಾಗಾಗಿ ಈ ಆತ್ಮ ಬ್ರಹ್ಮವಾಗಿದ್ರೇನೆ ಪುರುಷಾರ್ಥ ಅನ್ನೋದು ಸಿದ್ಧಿಸುತ್ತೆ ಅನ್ನೋದನ್ನ ತಿಳಿಸ್ತಾ ಇದೆ. ಯಹ ಆತ್ಮ, ಯಾವ ಒಂದು ಆತ್ಮ ಇದೆಯೋ ಅದು ಅಂದ್ರೆ ಯಾವುದು ಅಪರೋಕ್ಷವಾಗಿ ಸಾಕ್ಷಾತ್ತಾಗಿ ಬ್ರಹ್ಮವಾಗಿದೆಯೋ ಅದು ಈ ಆತ್ಮವೇ ಅಂತ ಇದು ಹೇಳ್ತಾ ಇದೆ. ಹಾಗಾದ್ರೆ ಏನಾಯ್ತು, ಯಾವ ಆತ್ಮ ನಮ್ಮಲ್ಲಿ ನಮ್ಮ ಒಳಗಡೆ ಇದೆಯೋ ನಮಗೆ ಅದನ್ನ ನಾವು ಪಂಚಕೋಶಗಳಿಂದ ಬಿಡಿಸಿ ತಿಳಿಸ್ಕೊಳಕ್ ಆಗುತ್ತೋ ಈ ಆತ್ಮ ವಾಸ್ತವವಾಗಿ ಬ್ರಹ್ಮವೇ ಅಂತ ಹೇಳ್ತಾ ಇದೆ. ಅವಾಗ ಏನಾಯ್ತು, ಅದು ಬ್ರಹ್ಮ ಅಲ್ಲದೆ ಹೋದ್ರೆ ಈ ಆತ್ಮ ಅನ್ನೋದು ಪುರುಷಾರ್ಥವನ್ನು ಹೊಂದಿದೆ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಈ ಆತ್ಮ ಅಂತ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಆತ್ಮ ನನ್ನ ಆತ್ಮ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಅವನಿಗೆ ಬ್ರಹ್ಮ ಅಲ್ಲದೆ ಹೋದ್ರೆ
ಅವನು ಪರಮ ಪುರುಷಾರ್ಥ ಅಂತ ಯಾವ್ದಿದೆಯೋ ಮೋಕ್ಷ ಅಂತ ಅದನ್ನ ಹೊಂದಿದವನು ಆಗೋದೇ ಇಲ್ಲ ಅವನು. ಅದರಿಂದ ಉಪನಿಷತ್ತೆ ಹೇಳ್ತಾ ಇದೆ, ಈ ಈಕ್ವೇಶನ್ ಅಂತ ಹೇಳ್ತೀವಿ ನಾವು, ಸಾಮಾನಾಧಿಕರಣ್ಯ ಅಂತ ಸಂಸ್ಕೃತದಲ್ಲಿ ಹೇಳ್ತಾ ಇರೋದು. ಹಾಗಾಗಿ ಈ ಬ್ರಹ್ಮ ಅನ್ನೋದು ಆತ್ಮವೇ ಅಂತ, ಅಥವಾ ಆತ್ಮ ಅನ್ನೋದು ಬ್ರಹ್ಮವೇ, ಎರಡು ರೀತಿಯಲ್ಲೂ ಉಪನಿಷತ್ತುಗಳು ಬೇಕಾದಷ್ಟು ತೋರಿಸುತ್ತೆ. ಸೊ ಹಾಗಾಗಿ ಈ ಯಾವ ಆತ್ಮ ಅಂತ ಬಂದಿದೆ ಯಾತಕ್ಕೆ ಅಂತ ಹೇಳಿದ್ರೆ, ಈ ಆತ್ಮ ಬ್ರಹ್ಮವೇ, ಅದು ಪುರುಷಾರ್ಥ ಅದು ಯೋಗ್ಯವಾಗಿ ಇರ್ಬೇಕಾದ್ರೆ ಈ ಆತ್ಮವೇ ಅದು ಅಂತ ಹೇಳ್ಬಿಟ್ಟು ಈ ಒಂದು ವಿಷಯವನ್ನು ತಿಳಿಸ್ತಾರೆ. ಇವಾಗ ಇನ್ಮೇಲೆ ಸರ್ವಾಂತರಹ ಅಂತೆಲ್ಲ ಇದೆ ಶಬ್ದ, ಅದಕ್ಕೆಲ್ಲ ಇವಾಗ ಉತ್ತರ ಇದು ಅರ್ಥ ಹೇಳ್ತಾ ಇದ್ದಾರೆ. ಸಜಾತೀಯ ವಿಜಾತೀಯ ದ್ವಿತೀಯಾರ್ಥ ನಿವೃತ್ತಯೇ ಸರ್ವಾಂತರಹ ಇತಿ ಪ್ರಾಹ ಸಾರ್ವಾತ್ಮ್ಯಂ ತೇನ ಸಿದ್ಧ್ಯತೆ. ಇವಾಗ ಸರ್ವಾಂತರಹ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಎಲ್ಲದಕ್ಕಿಂತ ಒಳಗಡೆ ಇರೋದು ಅಂತ ಒಂದರ್ಥ, ಎಲ್ಲಕ್ಕೂ ಒಳಗಡೆ ಇರೋದು ಅಂತ ಇನ್ನೊಂದರ್ಥ. ಸೊ ಹಾಗಾಗಿ ಎರಡಕ್ಕೂ ಸರ್ವಾಂತರಹ ಅಂತ ಇದೆ. ಎರಡು ಅರ್ಥಗಳು ಇಲ್ಲಿ ಸಿದ್ಧಿಸುತ್ತೆ. ಸಜಾತೀಯ ವಿಜಾತೀಯ ದ್ವಿತೀಯಾರ್ಥ ನಿವೃತ್ತಯೇ. ಇವಾಗ ಏನಾಗುತ್ತೆ, ಸಜಾತೀಯ ವಿಜಾತೀಯ ಅಂತ ಹೇಳಿದ್ರೆ ಒಂದು ವಸ್ತು ಇದೆ, ಅದೇ ಜಾತಿಗೆ ಸೇರಿದ್ದು ಇನ್ನೊಂದು ವಸ್ತು ಇದೆ. ಆಮೇಲೆ ವಿಜಾತೀಯ ಒಂದು ವಸ್ತು ಇದೆ, ಇವಾಗ ಒಂದು ಮರ ಇದೆ, ಇವಾಗ ಕಲ್ಲು ಬಂಡೆ ಅನ್ನೋದು ಅದಕ್ಕೆ ವಿಜಾತೀಯವಾಗಿರೋ ಇನ್ನೊಂದು ವಸ್ತು ಅದು. ಹಾಗಾಗಿ ಏನೇ ಇದ್ರು ಕೂಡ, ಸಜಾತೀಯವಾಗಿದ್ರು ಕೂಡ ವಿಜಾತೀಯವಾಗಿದ್ರು ಕೂಡ ದ್ವೈತ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ನಿವೃತ್ತಿ ಮಾಡಕ್ಕಾಗಿ ಏನ್ ಮಾಡ್ತಾ ಇದೆ ಅಂದ್ರೆ, ಸರ್ವಾಂತರಹ ಈ ಆತ್ಮ, ಯಾವ ಆತ್ಮ ಬ್ರಹ್ಮವಾಗಿದೆಯೋ ಅದು ಸರ್ವಾಂತರಹ ಅಂತ ಒಂದು ಶಬ್ದದಿಂದ ಉಪನಿಷತ್ ಏನ್ ಮಾಡುತ್ತೆ, ಆ ವಸ್ತುವನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ವೇ ಇಲ್ಲ ಅಂತ ಅದನ್ನ ನಿರಾಕರಣೆ ಮಾಡಕ್ಕಾಗಿ ಈ ತರ ಹೇಳ್ತಾ ಇರೋದು. ಹಾಗಾಗಿ ಸಾರ್ವಾತ್ಮ್ಯಂತೇನ ಸಿದ್ಧ್ಯತೆ, ಅದರಿಂದ ಏನ್ ಸಿದ್ಧವಾಗುತ್ತೆ, ಈ ಬ್ರಹ್ಮ ಅನ್ನೋದು ಸರ್ವಾತ್ಮ ಅಂದ್ರೆ ಎಲ್ಲದಕ್ಕೂ ಆತ್ಮವಾಗಿರೋದು ಬ್ರಹ್ಮವೇ. ಇಡೀ ಸೃಷ್ಟಿಯಲ್ಲಿ ಕೂಡ ಏನೇನಿದೆಯೋ ಎಲ್ಲದಕ್ಕೂ ಆತ್ಮವಾಗಿರೋದು ಬ್ರಹ್ಮವೇ. ಆಮೇಲೆ ಅದರಿಂದ ಏನಾಗುತ್ತೆ, ಬೈ ಎಕ್ಸ್ಟೆನ್ಷನ್ ಈ ಆತ್ಮ ಆ ಬ್ರಹ್ಮವೇ ಅಂತ ಹೇಳೋದ್ರಿಂದ ಯಾರ್ಯಾರು ಆತ್ಮ ಅಂತ ತನ್ನೊಳಗೆ ಆತ್ಮ ಇದೆಯಲ್ಲ ಅದು ವಾಸ್ತವವಾಗಿ ಸರ್ವಾತ್ಮ, ಅದು ಕೂಡ ಸರ್ವಾತ್ಮನೇ. ಹಾಗಾಗಿ ಎರಡು ಸರ್ವಾತ್ಮ ಇದೆ ಅಂತ ಅಲ್ಲ, ಯಾವೊಂದು ಸರ್ವಾತ್ಮ ಬ್ರಹ್ಮವಾಗಿದೆಯೋ ಅದು ನಮ್ಮ ಆತ್ಮ ಅದೇ ಆಗಿದೆ ವಾಸ್ತವವಾಗಿ ಅಂತ ತಿಳಿಸ್ತಾ ಇದ್ದಾರೆ. ಅವಾಗ ಸರ್ವಾಂತರಹ ಅಂತ ಹೇಳಿದ್ರೆ ಇದೇ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎರಡನೇ ವಸ್ತು ಅನ್ನೋದನ್ನ ನಿರಾಕರಣೆ ಮಾಡೋದಕ್ಕಾಗಿ ಸರ್ವಾಂತರಹ ಅಂತ ಹೇಳಿದ್ರು. ಅವಾಗ ಏನಾಗುತ್ತೆ, ಸರ್ವಾಂತರಹ ಅಂತ ಹೇಳಿದ್ರೆ ಏನಾಗುತ್ತೆ, ಸರ್ವ ಅಂತ ಒಂದು ಶಬ್ದ ಇದೆ. ಅವಾಗ ಏನಾಗುತ್ತೆ, ಬೇಕಾದಷ್ಟು ಮ್ಯಾನಿಫೆಸ್ಟ್ ಆಗಿರೋ ಶರೀರಗಳು, ವಸ್ತುಗಳೆಲ್ಲ ನಮ್ಗೆ ಕಾಣಿಸ್ತದೆ ಲೋಕದಲ್ಲಿ. ಇಷ್ಟೊಂದು ವಸ್ತುಗಳೆಲ್ಲ ಇರುವಾಗ ದ್ವೈತ ಇದ್ದೇ ಇದೆಯಲ್ಲ ಅಂತ ನಮ್ಗೊಂದು ಪ್ರಶ್ನೆ ಬರುತ್ತೆ. ಅವಾಗ ಏನಾಗುತ್ತೆ, ಎಲ್ಲದಕ್ಕೂ ಆತ್ಮ ಅಂತ ಒಂದಿದೆಯಲ್ಲ, ಈ ಆತ್ಮ ಅನ್ನೋದು ಬ್ರಹ್ಮ ಅಂತಾನು ಹೇಳ್ಬಿಟ್ರಲ್ಲ, ಆ ಬ್ರಹ್ಮ ಅನ್ನೋದು ಅದ್ವಿತೀಯ ಅಂತಾನು ಹೇಳ್ಬಿಟ್ರಲ್ಲ. ಹಾಗಾಗಿ ಏನಾಯ್ತು, ಅದು ಯಾವ್ದನ್ನು ಹುಟ್ಟಿಸೂ ಇಲ್ಲ, ಅದು ಯಾವ್ದ್ರಲ್ಲಿ ಹುಟ್ಟಿದ್ರೂ ಇಲ್ಲ ಅಂತ ಹೇಳುವಾಗ ಆ ಬ್ರಹ್ಮವನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ವೇ ಇಲ್ಲ ಅಂತ ಆಗುತ್ತೆ ಅದು. ಅವಾಗ ಏನಾಗುತ್ತೆ, ನಮ್ಗೆ ನೋಡ್ತಾ ಇದೀವಲ್ಲ ಬೇಕಾದಷ್ಟು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನೋಡ್ತೀವಿ ಇದೆಯಲ್ಲ, ಅದೆಲ್ಲ ವಾಸ್ತವವಾಗಿ ಸತ್ಯವಲ್ಲ. ಅದರಲ್ಲಿರೋ ಆತ್ಮ ಒಂದೇನೆ ಸತ್ಯ ಅಂತ ಆಗುತ್ತೆ. ಇದಕ್ಕೆ ನಮ್ಗೆ ಬೇಕಾದಷ್ಟು ಬೇರೆ ಬೇರೆ ಕಡೆಯಿಂದನೂ ಉಪನಿಷತ್ತೆ ನಮ್ಗೆ ಯುಕ್ತಿ ಎಲ್ಲ ಹೇಳ್ಕೊಟ್ಟಿದೆ. ಉದಾಹರಣೆಗೆ ಮಣ್ಣಿಂದ ಉತ್ಪತ್ತಿ ಆಗಿರೋ ಎಲ್ಲಾ ವಸ್ತುಗಳು ಕೂಡ ಅದರಲ್ಲಿ ವಸ್ತುಗಳು ಅನ್ನೋ ರೀತಿಯಲ್ಲಿ ಅದು ಸತ್ಯ ಅಲ್ಲ, ಅದು ಮೂಲ ಕಾರಣ ಅಂತ ಒಂದಿದೆಯಲ್ಲ ಮಣ್ಣು ಅಂತ, ಆ ಅರ್ಥದಲ್ಲೇ ಅದು ಸತ್ಯ ಅಂತ ಹೇಳಿದೆ. ಅವಾಗ ಏನಾಗುತ್ತೆ, ನಾವು ಲೋಕದಲ್ಲಿ ಏನೇನು ನೋಡ್ತಾ ಇದ್ದೀವೋ ಅದೆಲ್ಲವೂ ಕೂಡ ವಾಸ್ತವವಾಗಿ ಆತ್ಮ ಅನ್ನೋ ಅರ್ಥದಲ್ಲಿ, ಬ್ರಹ್ಮ ಅನ್ನೋ ಅರ್ಥದಲ್ಲಿ ಸತ್ಯ ಅಷ್ಟೇ ಹೊರತು ಈ ಶರೀರಾದಿಗಳು ಅಂತ ಯಾವ್ದ್ಯಾವ್ದು ಒಂದರಿಂದ ಇನ್ನೊಂದು ಅಂತ ಬೇರ್ಪಡಿಸಿ ನೋಡ್ತೀವಲ್ಲ ಅದೆಲ್ಲ ಕೂಡ ಖಂಡಿತ ಸತ್ಯ ಅಲ್ಲ ಅನ್ನೋದು ಕೂಡ ನಮ್ಗೆ ಅಲ್ಲಿಂದ ಸಿದ್ಧವಾಗುತ್ತೆ. ಹೀಗೆ ನಮ್ಗೆ ಯುಕ್ತಿ ಅನ್ನೋದನ್ನ ನಾವು ತುಂಬಾ ಬಳಸಬೇಕಾಗುತ್ತೆ. ನೋಡಿ, ಇವೆಷ್ಟವರೆಗೂ ಈ ಉಪನಿಷತ್ ಹೇಳ್ತಾ ಇರೋ ವಿಷಯಗಳೆಲ್ಲ ಕೂಡ ಉಪನಿಷತ್ ಹೇಳ್ತಾ ಇದೆ, ಅದನ್ನ ನೀನ್ ನಂಬು ಅಂತ ಹೇಳ್ತಾ ಇಲ್ಲ. ಉಪನಿಷತ್ ಹೇಳ್ತಾ ಇರೋ ಶಬ್ದಗಳಿಗೆ ಇದು ಯುಕ್ತಿಯಿಂದ ಅರ್ಥ ಕೊಟ್ಟು ನಮ್ಗೆ ತೋರಿಸ್ತಾ ಇದ್ದಾರೆ, ಉದಾಹರಣೆ ಕೊಟ್ಟು ತೋರಿಸ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಮನನ ಅಥವಾ ಯುಕ್ತಿ ಅನ್ನೋದು ತುಂಬಾ ತುಂಬಾ ಉಪಯೋಗ ಆಗ್ತದೆ, ಇದು ಬೇಕಾಗಿದೆ. ಅದು ಇಲ್ಲದೆ ನಮ್ಗೆ ಅರ್ಥವನ್ನು ತಿಳ್ಕೊಳಕ್ ಆಗೋದೇ ಇಲ್ಲ ಅನ್ನೋದನ್ನ ಇಲ್ಲಿಂದ ನಾವು ತಿಳಿಬಹುದು. ಸಾರ್ವಾತ್ಮ್ಯಂ ಬ್ರಹ್ಮಣೋ ಯೋಗ್ಯಂ ತಚ್ಚ ಜೀವಾತ್ಮನಿ ಈರಿತಂ ಮುಖ್ಯಾಪರೋಕ್ಷಂ ಅಪರೋಕ್ಷ್ಯಂ ಜೀವಸ್ಯ ಯೋಗ್ಯಂ ಬ್ರಹ್ಮಣಿ ವರ್ಣಿತಂ. ಇವಾಗ ನೋಡಿ ಏನ್ ಮಾಡ್ತಾ ಇದ್ದಾರೆ ಈ ಉಪನಿಷತ್ತೆ, ಅದನ್ನ ಒಂದು ಒಂದು ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಗೆ ಲೋಕದಲ್ಲೇ ಕೂಡ ನಾವೊಂದು ಒಂದು ವಿಷಯ, ಒಂದು ಪದಾರ್ಥ, ಒಂದು ವಸ್ತುವನ್ನ ನಾವು ಪಚನ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ನಾವು ಅಡಿಗೆನೆ ಏನ್ ಮಾಡ್ತಾರೆ ಕೂಡ, ಒಂದು ಉದಾಹರಣೆ ತಗೊಂಡ್ರು ಕೂಡ, ಒಂದು ದೋಸೆ ಅಂತ ಒಂದು ನಾವು ಮಾಡುವಾಗ ಏನ್ ಮಾಡ್ತೀವಿ, ಅದನ್ನ ಒಂದು ಕಡೆ ತಿರುವಾಕ್ತಿವಿ, ಮತ್ತೆ ಇನ್ನೊಂದ್ ಸತಿ ತಿರುವಾಕ್ತಿವಿ. ಇನ್ನ ಬೇಕಾದ್ರೆ ನಮ್ಗೆ ಒಂದ್ಸತಿ ಅದು ಚೆನ್ನಾಗಿ ಬೆಂದಿಲ್ಲ ಅಂತ ನಮ್ಗೆ ಏನಾದ್ರು ಅರ್ಥ ಅನ್ಸಿದ್ರೆ ಮನ್ಸಿಗೆ, ಇನ್ನೊಂದ್ ಎರಡು ಸತಿ ತಿರುವಾಕಿ ನಾವು ಅದನ್ನ ತೆಗಿತೀವಿ. ಈ ರೀತಿಯಲ್ಲಿ ಉಪನಿಷತ್ತು ಏನ್ ಮಾಡ್ತಾ ಇದೆ, ಈ ಮಹಾವಾಕ್ಯ ಅರ್ಥ ಅನ್ನೋದು ನಮ್ಗೆ ಚೆನ್ನಾಗಿ ತಿಳಿಬೇಕು ಅನ್ನೋ ಕಾರಣದಿಂದ ಅದು ಬ್ರಹ್ಮದ ದೃಷ್ಟಿಯಿಂದಾನು ಅದನ್ನ ತೋರಿಸ್ಕೊಡುತ್ತೆ, ಆತ್ಮನ ದೃಷ್ಟಿಯಿಂದಾನು ತೋರಿಸ್ಕೊಡುತ್ತೆ. ಒಂದೇ ವಿಷಯವನ್ನೇ ಈ ತರ ಎರಡು ದೃಷ್ಟಿಯಿಂದಾನು ನಮ್ಗೆ ತೋರಿಸ್ಕೊಡುತ್ತೆ. ಸೊ ದಟ್ ಅದು ನಮ್ಗೆ ತುಂಬಾ ಚೆನ್ನಾಗಿ ದೃಢವಾಗಿ ನಮ್ಗೆ ಮನಸ್ಸಲ್ಲಿ ಬರಬೇಕು ಅನ್ನೋ ರೀತಿಯಲ್ಲಿ ಅರ್ಥದಿಂದ, ಅಂತ ಉದ್ದೇಶದಿಂದ. ಸೊ ಸಾರ್ವಾತ್ಮ್ಯಂ ಬ್ರಹ್ಮಣೋ ಯೋಗ್ಯಂ. ಇವಾಗ ನೋಡಿ, ಇವಾಗ ಸಾರ್ವಾತ್ಮ್ಯಂ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದೊಂದು ಶರೀರದಲ್ಲೂ ಒಂದೊಂದು ಆತ್ಮ ಇದೆ ಖಂಡಿತ. ಆಮೇಲೆ ಅವಾಗ ಈ ಆತ್ಮ ಅನ್ನೋದು
ಈ ಶರೀರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಇದೆ ಅಂತ ನಮ್ಗೊಂದು ಬುದ್ಧಿ ಬರುತ್ತೆ. ಅದು ಹೇಗೆ ಸರ್ವಾತ್ಮ ಆಗಕ್ ಸಾಧ್ಯ ಅಂತ ಹೇಳಿ ನಮ್ಗೊಂದು ಪ್ರಶ್ನೆ ಬರುತ್ತೆ. ಆದ್ರೆ ಬ್ರಹ್ಮ ಅನ್ನೋದು ಎಲ್ಲದರಲ್ಲೂ ಎಲ್ಲದಕ್ಕೂ ಬ್ರಹ್ಮವೇ ಮೂಲ ಅಂತ ಇರೋದ್ರಿಂದ ಬ್ರಹ್ಮ ಸರ್ವಾತ್ಮ ಅಂತ ಹೇಳೋದು ನಮ್ಗೆ ತೊಂದರೆ ಇಲ್ಲ. ನಮ್ಗೆ ಅದನ್ನ ಒಪ್ಕೊಳ್ಳೋಕೆ ತೊಂದರೆ ಇಲ್ಲ. ಅವಾಗ ಅದಕ್ಕೆ ಹೇಳ್ತಾ ಇದ್ದಾರೆ ಸಾರ್ವಾತ್ಮ್ಯಂ ಬ್ರಹ್ಮಣೋ ಯೋಗ್ಯ. ಬ್ರಹ್ಮಕ್ಕೆ ಅದು ಸಾರ್ವಾತ್ಮ್ಯ ಅನ್ನೋದು ಅದು ಹೊಂದುತ್ತೆ. ಅದು ತಚ್ಚ ಜೀವಾತ್ಮನಿ ಈರಿತಂ. ಅದನ್ನ ಉಪನಿಷತ್ ಏನ್ ಮಾಡ್ತಾ ಇದೆ, ಆ ಸಾರ್ವಾತ್ಮ್ಯ ಅನ್ನೋದನ್ನ ಜೀವಾತ್ಮನಲ್ಲಿ ತೋರಿಸ್ತಾ ಇದೆ. ಅದು ಉಪದೇಶ ಮಾಡ್ತಾ ಇದೆ. ಅದು ಯಾವೊಂದು ಬ್ರಹ್ಮ ಸರ್ವಾತ್ಮವಾಗಿದೆಯೋ ಅದು ಈ ಜೀವನಲ್ಲಿ ಇರೋ ಆತ್ಮನೇ ಅದು ಅಂತ ತೋರಿಸ್ತಾ ಇದೆ. ಅದು ಏನ್ ಮಾಡ್ತಾ ಇದೆ, ಸರ್ವಾತ್ಮ ಅಂತ ಬ್ರಹ್ಮವನ್ನ ಜೀವ ಅನ್ನೋದ್ರಲ್ಲಿ ಅದು ಜೀವನಲ್ಲಿ ಇರೋ ಆತ್ಮಕ್ಕೆ ಅದು ಅಪ್ಲೈ ಮಾಡಿ ತೋರಿಸ್ತಾ ಇದೆ. ಅದೇ ತರ ಮುಖ್ಯ ಅಪರೋಕ್ಷ ಅಂದ್ರೆ ಏನಾಗುತ್ತೆ, ನನಗೆ ನನ್ನ ಆತ್ಮ ಚೈತನ್ಯ ನನಗೆ ಅಪರೋಕ್ಷವಾಗಿದೆ. ಅದು ನನಗೆ ದೂರದಲ್ಲಿ ಇಲ್ವೇ ಇಲ್ಲ, ಅದು ನನಗೆ ಹತ್ತಿರದಲ್ಲಿ ನಾನೇ ಸ್ವರೂಪ ನಾನೇ ಆಗಿದ್ದೀನಿ. ಅದನ್ನ ಅವಾಗ ಏನಾಗುತ್ತೆ, ಜೀವನಿಗೆ ಆತ್ಮ ಅಂತ ಒಂದಿದೆಯಲ್ಲ ಅದು ಅಪರೋಕ್ಷವಾಗಿದೆ. ಅದು ಅಪರೋಕ್ಷತ್ವ ಅನ್ನೋದು ಜೀವಕ್ಕೆ ಯೋಗ್ಯವಾಗಿರುತ್ತೆ. ಅದನ್ನೇನ್ ಮಾಡ್ತಾ ಇದೆ ಉಪನಿಷತ್ತು ಬ್ರಹ್ಮಕ್ಕೆ ಜೋಡಿಸ್ತಾ ಇದೆ. ಅವಾಗ ಏನಾಗುತ್ತೆ ನೋಡಿ, ಎಷ್ಟು ಸುಂದರವಾಗಿ ಇದು ಮಾಡ್ತಾ ಇದೆ. ನಮ್ಗೆ ಎಲ್ಲರಿಗೂ ಕೂಡ ಚೈತನ್ಯ ಸ್ವರೂಪನಾಗಿದ್ದೀನಿ ನಾನು ಅನ್ನೋ ಒಂದು ಬುದ್ಧಿ ಎಲ್ಲರಿಗೂ ಇದೆ. ಆತ್ಮಜ್ಞಾನವನ್ನ ಪಡ್ಕೊಂಡವರಿಗೂ ಇದೆ, ಪಡ್ಕೊಳ್ದೇ ಇರೋರ್ಗೂ ಕೂಡ ಯಾರು ಕೂಡ ತನ್ನನ್ನ ಜಡ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ತಮ್ಮನ್ನ ಚೈತನ್ಯವೇ ನಾನು ಅಂತ ಹೇಳ್ತಾ ಇದ್ದಾರೆ. ಒನ್ ಥಿಂಗ್ಸ್ ಯಾರು ತಿಳ್ಕೊಂಡಿಲ್ವೋ ಅವರು ಶರೀರವನ್ನು ಸೇರಿಸ್ಕೊಂಡು ನಾನು ಇದಾಗಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಆತ್ಮಜ್ಞಾನಿಯಾಗಿರೋರು ಶರೀರವನ್ನು ಬಿಟ್ಟು ಇರೋ ಚೈತನ್ಯ ನಾನು ಅಂತ ತಿಳಿದಿದ್ದಾನೆ ಅಷ್ಟೇ ಹೊರತು ಎಲ್ಲರಿಗೂ ಕೂಡ ಜಡ ಅಲ್ಲ ನಾನು ಅಂತ ಬುದ್ಧಿ ಖಂಡಿತ ಇದ್ದೇ ಇದೆ. ಇವಾಗ ಏನ್ ಮಾಡ್ತಾ ಇದ್ದಾರೆ, ನಾನು ಚೈತನ್ಯ ಸ್ವರೂಪ. ಹೌದು, ನನಗೆ ಬೇರೆ ಯಾರು ಹೇಳ್ಕೊಡ್ಬೇಕಾಗಿದ್ದಲ್ಲ, ಇಲ್ಲ ಅದನ್ನ ನಾನೇ ಅದನ್ನ ತಿಳಿತಾ ಇದ್ದೀನಲ್ಲ, ನನಗೆ ಚೆನ್ನಾಗಿ ಅಪರೋಕ್ಷವಾಗಿ ನನಗೆ ನನ್ನ ಆತ್ಮ ಅಂತ ಇದ್ದೀನಲ್ಲ ನಾನು ಅಂತ ಎಲ್ಲರೂ ಕೂಡ ಹೇಳ್ಬೋದು. ಹಾಗಾಗಿ ಏನ್ ಮಾಡ್ತಾ ಇದೆ, ಈ ಬ್ರಹ್ಮ ಮತ್ತು ಹೇಗೆ ಅಪರೋಕ್ಷ ಆಗುತ್ತೆ, ಉಪನಿಷತ್ ಏನ್ ಮಾಡ್ತಾ ಇದೆ, ಬ್ರಹ್ಮಗೆ ಅಪರೋಕ್ಷ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತಾನೆ ಹೇಳ್ತಾ ಇದೆ. ಹಾಗಿರುವಾಗ ಅಪರೋಕ್ಷತ್ವ ಅನ್ನೋದು ಬ್ರಹ್ಮಕ್ಕೆ ಹೇಗೆ ಸಿದ್ಧಿಸುತ್ತೆ ಅಂತ ಕೇಳಿ ಪ್ರಶ್ನೆ ಬರ್ಬೋದು. ಯಾಕಂದ್ರೆ ನಮ್ಗೆ ಅಪರೋಕ್ಷತ್ವ ಅನ್ನೋದು ನಮ್ಗೆ ಆತ್ಮವಿಷಯಕ್ತಾನೆ ಅದು ಇರೋದು ಅಂತ ಹೇಳಿದ್ರೆ, ಉಪನಿಷತ್ ಏನ್ ಮಾಡ್ತಾ ಇದೆ, ಈ ಅಪರೋಕ್ಷತ್ವ ಅನ್ನೋದನ್ನ ಬ್ರಹ್ಮಕ್ಕೆ ಜೋಡಿಸಿ ಹೇಳ್ತಾ ಇದೆ. ಅಂದ್ರೆ ಏನಾಯ್ತು, ಆತ್ಮನಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬ್ರಹ್ಮಕ್ಕೂ ಜೋಡಿಸಿ ಹೇಳ್ತಾ ಇದೆ. ಯಾತಕ್ಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಬ್ರಹ್ಮ ಈ ಆತ್ಮ ಬ್ರಹ್ಮವೇ ಅಂತ ನಮ್ಗೆ ಚೆನ್ನಾಗಿ ಖಾತ್ರಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ತರ ಎರಡು ರೀತಿಯಲ್ಲೂ ಕೂಡ ಬ್ರಹ್ಮಕ್ಕೆ ಇರೋ ಸರ್ವಾತ್ಮ್ಯವನ್ನ ಜೀವನಿಗೆ ಅಪ್ಲೈ ಮಾಡ್ತಾ ಇದೆ. ಜೀವನಲ್ಲಿ ಆತ್ಮಸ್ವರೂಪ ಹೇಗೆ ಅವನಿಗೆ ಅಪರೋಕ್ಷವಾಗಿದೆಯೋ ಅದನ್ನ ಬ್ರಹ್ಮಕ್ಕೆ ಅಪ್ಲೈ ಮಾಡ್ತಾ ಇದೆ. ಅವಾಗ ಏನಾಗುತ್ತೆ, ಓಹೋ ಹಾಗಾದ್ರೆ ನಾನೇ ಅದು ಅಂತ ನಮ್ಗೆ ಅದನ್ನ ಒಪ್ಕೊಳ್ಳೋಕೆ ಅರ್ಥ ಆಗುತ್ತೆ. ಬ್ರಹ್ಮ ಏನು ಬ್ರಹ್ಮಕ್ಕೆ ಅಜ್ಞಾನ ಇಲ್ಲ, ಅದೇನು ನಮ್ಮನ್ನ ಆತ್ಮವನ್ನ ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ. ಆತ್ಮನಲ್ಲಿ ಶರೀರದಲ್ಲಿ ಯಾರಿಗೆ ನಾನು ಅಂತ ಬುದ್ಧಿ ಇದೆಯೋ ಅವನೇನೆ ಇವಾಗ ತನ್ನನ್ನ ಬ್ರಹ್ಮ ಅಂತ ತಿಳ್ಕೊಬೇಕಾಗಿದೆ. ಹಾಗಾಗಿ ಅವನಿಗಾಗಿ ಇಷ್ಟೊತ್ತು ಉಪದೇಶ ಮಾಡ್ತಾ ಇದೆ. ಬಟ್ ಮಾಡುವಾಗ ಏನ್ ಮಾಡ್ತಾ ಇದೆ, ಬ್ರಹ್ಮದ ದೃಷ್ಟಿಯಿಂದ ಹೇಗೆ ನೀನು ಕೂಡ ಅದೇ ಆಗಿದ್ಯಾ, ಆಮೇಲೆ ನಿನ್ನ ದೃಷ್ಟಿಯಿಂದ ಹೇಗೆ ಬ್ರಹ್ಮವು ಕೂಡ ನೀನೇ ಆಗಿದ್ಯಾ ಅಂತ ಎರಡನ್ನು ಕೂಡ ಇದು ರೀತಿಯಲ್ಲೂ ಕೂಡ ತೋರಿಸ್ತಾ ಇದೆ. ತುಂಬಾ ಸ್ವಾರಸ್ಯವಾದ ವಿಷಯ ಇದು. ನಮ್ಗೆ ಇದನ್ನ ಮತ್ತೆ ನಾವು ಮನನ ಮಾಡಕ್ಕೆ ತುಂಬಾ ಚೆನ್ನಾಗಿರೋ ಒಂದು ಅಂಶ ಇದು. ಒಬ್ಬರೇ ಇರುವಾಗ ನಾವು ಈ ತರ ವಿಷಯವನ್ನ ನಾವು ಮನಸ್ಸಿಗೆ ತಗೊಂಡು ಎಷ್ಟು ಚೆನ್ನಾಗಿ ಉಪನಿಷತ್ತು ಕೇಳಿದೆ ಅದನ್ನ ನಾವು ಮನಸ್ಸಿಗೆ ಅದನ್ನ ನಾವು ಮತ್ತೆ ಮೆಲ್ಕ್ ಹಾಕಿದ್ರೆ ನಮ್ಗೆ ಚೆನ್ನಾಗಿ ಆ ವಿಷಯದ ನಿರ್ಧಾರ ಚೆನ್ನಾಗಿ ಬರುತ್ತೆ. ಅದು ಇವಾಗ ಹೇಳ್ತಾ ಇದ್ದಾರೆ ಮುಂದಕ್ಕೆ, ಅಭೇದೋ ವಾಸ್ತವೋ ಜೀವ ಬ್ರಹ್ಮಣೋ ವ್ಯತ್ಯಯಾದತಃ ವಿವಕ್ಷಿತಃ ತತ್ ಪ್ರಸಂಗಾತ್ ವಾದಿವ್ಯಾಮೋಹ ಆರ್ಥಿಕ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಅಭೇದ ವಾಸ್ತವ ಅಂದ್ರೆ ಎರಡಕ್ಕೂ ಕೂಡ ಅಭೇದ. ಬ್ರಹ್ಮವು ಆತ್ಮ ಅಂತ ಎರಡು ವಿಷಯ ಬೇರೆ ಬೇರೆ ಅಲ್ವೇ ಇಲ್ಲ, ಅದು ಅಭೇದವೇ ಇರೋದು. ಜೀವ ಬ್ರಹ್ಮಣ, ಜೀವಕ್ಕೂ ಬ್ರಹ್ಮಕ್ಕೂ ಅಭೇದ ಅನ್ನೋದು ವಾಸ್ತವವೇ. ಅದು ವ್ಯಕ್ತಿಯ ಅದರಿಂದ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಬೇರೆ ಬೇರೆ ಎರಡು ದೃಷ್ಟಿಯಿಂದಾನು ಇದನ್ನ ತೋರಿಸಿ ನಮ್ಗೆ ಅದ್ರ ದೃಢವಾಗಿ ತೋರಿಸ್ತಾ ಇದ್ದಾರೆ. ಆತ್ಮನೋ ಬ್ರಹ್ಮತಾ ಮುಖ್ಯ ಬ್ರಹ್ಮಣೋಪಿ ಆತ್ಮತಾ ತಥಾ ಪ್ರತ್ಯಕ್ ದೃಷ್ಟಿಯ ಪರಾಗ್ ದೃಷ್ಟಿಯ ಮಿಥೋ ಬ್ರಹ್ಮಾತ್ಮನೋ ಭಿದ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಆತ್ಮನಿಗೆ ನಿಜವಾಗ್ಲೂ ಆತ್ಮ ಅನ್ನೋದು ಬ್ರಹ್ಮವೇ. ಆತ್ಮಕ್ಕೆ ಬ್ರಹ್ಮತ್ವ ಅನ್ನೋದು ಮುಖ್ಯವಾದ ಅರ್ಥ ಖಂಡಿತ ಇದ್ದೇ ಇದೆ. ಅದೇ ತರ ಬ್ರಹ್ಮಕ್ಕೂ ಕೂಡ ಆತ್ಮತ್ವ ಅನ್ನೋದು ಕೂಡ ಮುಖ್ಯವಾದ ಅರ್ಥ ಅದು ಇದೆ. ಇವಾಗ ನೋಡಿ, ಬ್ರಹ್ಮ ಅನ್ನೋದು ನಮ್ಮ ಆತ್ಮ ಅಲ್ಲದೆ ಹೋದ್ರೆ ಆ ಬ್ರಹ್ಮ ಅನ್ನೋದು ಬ್ರಹ್ಮವಾಗಿದ್ದು ಪ್ರಯೋಜನನೇ ಇಲ್ಲ, ಆತರ ಆಗೋಗುತ್ತೆ. ಇದು ಆತ್ಮ ಅನ್ನೋದು ಬ್ರಹ್ಮ ಆಗದೆ ಹೋದ್ರೆ ಪುರುಷಾರ್ಥ ಅನ್ನೋದು ಸಿದ್ಧಿಸೋದೇ ಇಲ್ಲ, ಅವತ್ತು ಪ್ರಯೋಜನ ಇಲ್ಲದೆ ಆಗ್ಬಿಡ್ತಾರೆ. ಅದಕ್ಕಾಗಿ ನಾವು ಎರಡನ್ನೂ ಕೂಡ ಬೇರೆ ಬೇರೆ ಅಲ್ಲ ಅಂತ ತಿಳಿಬೇಕಾಗಿದೆ. ಆದ್ರೆ ನಮ್ಗೆ ಅದು ಯಾವಾಗ ಸಿದ್ಧವಾಗುತ್ತೆ, ಪ್ರತ್ಯೇಕ ದೃಷ್ಟಿಯ ಅಂದ್ರೆ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಹೇಳೋ ರೀತಿಯಲ್ಲಿ ಅಂತರ್ಮುಖವಾಗಿ ನಾವು ನೋಡಿದಾಗ ಈ ಆತ್ಮ ಅನ್ನೋದು ಬ್ರಹ್ಮವೇ, ಬ್ರಹ್ಮ ಅನ್ನೋದು ಆತ್ಮವೇ ಅನ್ನೋದು ಸಿದ್ಧವಾಗುತ್ತೆ. ಅದು ಆದ್ರೆ ಬಹಿರ್ಮುಖವಾಗಿ ನಾವು ನೋಡಿದ್ರೆ, ಪರಾಗ್ ದೃಷ್ಟಿಯಿಂದ ನೋಡಿದ್ರೆ ಅವಾಗ ಎರಡಕ್ಕೂ ಬೇರೆ ಬೇರೆ ಅಂತಾನೆ ಒಂದು ಅರ್ಥ ಕೂತಿರುತ್ತೆ. ಅದು ಹಾಗೇನೆ ಕೂತಿರುತ್ತೆ. ಅದು ಯಾಕಂದ್ರೆ ಆಸ್ತಿಕರು ಅಂತ ಎಲ್ಲರಿಗೂ ಕೂಡ ದೇವರು ಅಥವಾ ಬ್ರಹ್ಮ ಅಂತ ಒಂದನ್ನು ಒಪ್ತಾರೆ. ಆದ್ರೆ ಅದು ನಾನೇನೆ ಅಂತ ಒಪ್ಪೋದಕ್ಕೆ ವೇದಾಂತ ಅನ್ನೋದು ಹೇಳ್ಕೊಡ್ಬೇಕಾಗಿದೆ. ಹಾಗಾಗಿ ಈ ಸಾಮಾನ್ಯವಾಗಿ ಸಾಮಾನ್ಯತಃ ಆಸ್ತಿಕ್ಯ ಅಂತ ಒಂದಿದ್ರೆ ಸಾಲದು. ಇದಕ್ಕೆ
ಅದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಮನಸ್ಸನ್ನ ಶುದ್ಧತೆ ಮಾಡ್ಕೊಂಡು ಬರ್ಬೇಕಾಗಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಯಾಕಂದ್ರೆ ಆಸ್ತಿಕತೆಯಲ್ಲಿ ಮಾತ್ರ ಇದ್ರೆ ಏನಾಗುತ್ತೆ, ಅವನು ಈ ಒಂದು ವೇದಾಂತ ಅನ್ನೋದಕ್ಕೆ ಪ್ರವೇಶ ಮಾಡದೆ ಹೋದ್ರೆ ಅವನು ಯಾವತ್ತಿಗೂ ಕೂಡ ಅವನು ಬ್ರಹ್ಮದಿಂದ ಬೇರೆಯಾಗಿ ಇರ್ತಾನೆ. ಅವ್ನು ಯಾವತ್ತೂ ಕೂಡ ಸಂಸಾರದಲ್ಲೇ ಇರ್ತಾನೆ. ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ, ಏನಾದ್ರೂ ಒಂದು ಲೋಕ ನನಗೆ ಸಿಗ್ಬೇಕು, ಇನ್ನೊಂದು ಭೋಗ ಸಿಗ್ಬೇಕು ಅಂತ. ಅದು ಅವ್ನಿಗೆ ಈಡೇರುತ್ತೆ. ಅದನ್ನ ಹೊಂದ್ತಾನೆ. ಆಮೇಲೆ ಮತ್ತೆ ಅವನಿಗೆ ಒಂದು ಕಂಪ್ಲೀಷನ್, ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ಇರೋದಿಲ್ಲ. ಇನ್ನು ಬೇರೆ ಏನೋ ಒಂದು ಬೇಕು ಅಂತ ಕಾಣಿಸುತ್ತೆ. ಅವಾಗ ಅದಕ್ಕೂ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಕೊಡ್ತೇನೆ. ಸೊ ಎಲ್ಲಿವರೆಗೂ ಇವ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೋ, ಇವ್ನಿಗೆ ಯೋಗ್ಯತೆ ಇದ್ರೆ ಭಗವಂತ ಕೊಡ್ತಾನೆ ಇರ್ತಾನೆ. ಆದ್ರೆ ಇವನಿಗೆ ಒಂದು ಅದಕ್ಕೆ ಯಾವಾಗ ಎಲ್ಲಿ ಮುಕ್ತಾಯ ಅದಕ್ಕೆ ಅಂತ ಕೇಳಿದ್ರೆ ಅವಾಗ ಈ ವಿಷಯಗಳೆಲ್ಲ ನಾವು ತಿಳಿಬೇಕಾಗುತ್ತೆ. ಅವಾಗ್ಲೇನೆ ಅದಕ್ಕೊಂದು ಫುಲ್ಫಿಲ್ಮೆಂಟ್ ಅನ್ನೋದು ಬರುತ್ತೆ. ಅದು ಬ್ರಹ್ಮತ್ವಂ ಆತ್ಮನೋ ರೂಪಂ ತಮಸಾ ತತ್ ತಿರೋಹಿತಂ ಆತ್ಮತ್ವಂ ಬ್ರಹ್ಮಣೋಪಿ ಏವಂ ತಥೋ ಜೀವೇಶ ಭೇದದೀಹಿ. ಯಾತಕ್ಕೆ ಜೀವನಗೂ ಬ್ರಹ್ಮಕ್ಕೂ ಯಾತಕ್ಕೆ ಒಂದು ಭೇದ ಬುದ್ಧಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಕಾರಣ ಹೇಳ್ತಾ ಇದ್ದಾರೆ. ಬ್ರಹ್ಮತ್ವಂ ಆತ್ಮನೋ ರೂಪಂ, ನಮ್ಮ ಆತ್ಮದ ರೂಪ, ನಿಜವಾದ ರೂಪ ಬ್ರಹ್ಮವೇ. ಅಂದ್ರೆ ಅದು ಈ ಶರೀರಕ್ಕೆ ಮಾತ್ರ ಅದು ಸೀಮಿತವಾಗಿದೆಯಲ್ಲ, ಅದು ಅಖಂಡವಾಗಿರೋ ಬ್ರಹ್ಮ ಸ್ವರೂಪವೇ ಅದು ಅನ್ನೋದು ವಸ್ತುಸ್ಥಿತಿ. ಆದ್ರೆ ಇದೇನಾಗಿದೆ, ತಮಸಾ ತತ್ ತಿರೋಹಿತಂ. ತಮಸ್ ಅಂದ್ರೆ ಅಜ್ಞಾನದಿಂದ ಅದು ಮುಚ್ಚೋಗ್ಬಿಟ್ಟಿದೆ. ಏನೋ ಆತ್ಮ ಬ್ರಹ್ಮವಾಗಿರೋ ಒಂದು ಸ್ಥಿತಿ ಇದೆಯಲ್ಲ, ಅದು ಅಜ್ಞಾನದಿಂದ ಅದು ಆ ವಿಷಯ ಗೊತ್ತಾಗದೆ ಹೋಗ್ಬಿಟ್ಟಿದೆ. ಅದರಿಂದ ಏನ್ ಮಾಡ್ತಾ ಇದೆ, ತನ್ನನ್ನ ಈ ಶರೀರ ಅಂತ ತಿಳ್ಕೊಳ್ತಾನೆ ಎಂದು ಅದು ಮಹಾ ಅಜ್ಞಾನ. ಸರಿ, ತಾನು ಬ್ರಹ್ಮದಿಂದ ಬೇರೆ ಅಂತ ತಿಳ್ಕೊಳ್ಳೋದು ಕೂಡ ಅಜ್ಞಾನ. ಸೊ ಹೀಗಾಗಿ ಅಜ್ಞಾನದಿಂದ ಈ ಒಂದು ಆತ್ಮ ಬ್ರಹ್ಮವೇ ಆಗಿರೋ ಒಂದು ವಿಷಯ ತಿಳಿದೇ ಹೋಗ್ಬಿಟ್ಟಿದೆ. ಅದೇ ತರ ಆತ್ಮತ್ವಂ ಬ್ರಹ್ಮಣೋಪಿ, ಅದೇ ತರ ಆತ್ಮತ್ವ ಅನ್ನೋದೇ ಬ್ರಹ್ಮದ ಒಂದು ವಾಸ್ತವಾದ ರೂಪ. ಅದು ಕೂಡ ನಮ್ಗೆ ತಿಳಿದು ಹೋಗ್ಬಿಟ್ಟಿದೆ. ಅದೇದಕ್ಕೆ ಅಂತ ಹೇಳಿದ್ರೆ ಬ್ರಹ್ಮಕ್ಕೆ ಅಜ್ಞಾನ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಬ್ರಹ್ಮ ಅನ್ನೋದು ಒಂದು ವ್ಯಕ್ತಿ ಅಲ್ವೇ ಇಲ್ಲ. ವ್ಯಕ್ತಿಗೇನೆ ಅಜ್ಞಾನ ಇರಕ್ ಸಾಧ್ಯ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಆತ್ಮದ ರೂಪ ವಾಸ್ತವವಾಗಿ ಬ್ರಹ್ಮವೇ. ಆಮೇಲೆ ಬ್ರಹ್ಮ ಅಂತ ಯಾವ್ದನ್ನ ನಾವು ಅಲ್ಲಲ್ಲಿ ಕೇಳ್ತಾ ಇರ್ತೀವೋ ಅದು ಕೂಡ ಅದು ಕೂಡ ನಮ್ಮ ಆತ್ಮದ ಸ್ವರೂಪವೇ ಅದು ಅಂತ ನಮ್ಗೆ ತಿಳಿದೇ ಹೋಗಿರೋದು ಅಜ್ಞಾನದಿಂದಲೇ ಅನ್ನೋದನ್ನ ಹೇಳಿ, ಇದರಿಂದಲೇ ಜೀವಕ್ಕೂ ಈಶ್ವರನಿಗೂ ಅಥವಾ ಜೀವಕ್ಕೂ ಬ್ರಹ್ಮಕ್ಕೂ ಒಂದು ಭೇದ ಬುದ್ಧಿ ಅನ್ನೋದು ಇದರಿಂದಲೇ ಇದೆ ಅಂತ. ಇದೆಲ್ಲ ನೋಡುವಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ಈ ಉಪನಿಷತ್ತುಗಳು ನಮಗೆ ವಾಸ್ತವವಾಗಿ ಅದನ್ನ ಡಿಸ್ಟಿಲ್ ಮಾಡಿ ಹೇಳೋ ರೀತಿಯಲ್ಲಿ ಆತ್ಮಕ್ಕೂ ಬ್ರಹ್ಮಕ್ಕೂ ವ್ಯತ್ಯಾಸ ಇಲ್ವೇ ಇಲ್ಲ ಅಂತ ಹೇಳುತ್ತೆ. ಆದ್ರೆ ಈ ಒಂದು ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಯಾರಿಗೆ ಅಷ್ಟೊಂದು ಯೋಗ್ಯತೆ ಇಲ್ಲವೋ ಅವನಿಗಾಗಿ ಏನ್ ಮಾಡುತ್ತೆ, ಬೇರೆ ಕಲ್ಪನೆ ಎಲ್ಲ ಮಾಡುತ್ತೆ. ಆ ಬ್ರಹ್ಮಕ್ಕೆ ಅದಕ್ಕೆ ನಾಮ ರೂಪಗಳೆಲ್ಲ ಕೊಟ್ಟು, ಅದಕ್ಕೆ ಒಂದು ಶಕ್ತಿ ಇದ್ದದೆಲ್ಲ ಕೊಟ್ಟು, ಅದಕ್ಕೆ ಬೇಕಾದಷ್ಟು ಕಥೆಗಳೆಲ್ಲ ಹೇಳಿ, ಅದು ಪ್ರಪಂಚಕ್ಕೆ ಸೃಷ್ಟಿಕರ್ತ ಅನ್ನೋದೆಲ್ಲ ಹೇಳಿ, ಅದಕ್ಕೆ ಒಂದು ದೇವತೆಗಳು ಅಂತ ಹೆಸರುಗಳೆಲ್ಲ ಕೊಟ್ಟು, ಈ ತರ ಬೇಕಾದಷ್ಟು ಮಾಡಿರೋದೆಲ್ಲ ನಮ್ಗೆ ಅಧ್ಯಾರೋಪ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅದೆಲ್ಲ ಮಾಡಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ಆ ರೀತಿಯಲ್ಲಿ ಕೂಡ ಒಬ್ಬ ಅದನ್ನ ಉಪಾಸನೆ ಮಾಡಿ ಮನಸ್ಸನ್ನ ಶುದ್ಧ ಮಾಡ್ಕೊಂಡು ಇಲ್ಲಿಗೆ ಬರ್ತಾನೆ ಅನ್ನೋ ಕಾರಣದಿಂದ ಅದನ್ನ ಮಾಡಿದೆ. ಆದ್ರೆ ಅದು ಪರಮಾರ್ಥ ಅಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಷಯ ಹೇಳುವಾಗ ನಾವು ಅದನ್ನು ಕೂಡ ಒಂದ್ಸತಿ ಜ್ಞಾಪಕ ಮಾಡ್ಕೋಬೇಕು ಅನ್ನೋಕ್ಕಾಗಿ ನಾನು ಹೇಳಿದೆ. ತಮಸೋ ಬೋಧ ವಿಧ್ವಂಸಾತ್ ಅಬ್ರಹ್ಮಾನ್ ಆತ್ಮತಾ ಹತೇಹೇ ಪ್ರತ್ಯಂಗ್ ಅವಶೇಷತ್ವಾತ್ ಸ್ಯಾಂ ಅಪೂರ್ವಾದಿವಾನ್ ಅಹಂ ಅಂತ ಹೇಳ್ಬಿಟ್ಟು ಇವಾಗ ಏನ್ ಮಾಡ್ತಾ ಇದ್ದಾರೆ, ಇಷ್ಟು ಹೇಳ್ತವಲ್ಲ ನಾವು, ಇದರಿಂದ ನಮ್ಗೇನು ಇದನ್ನ ತಿಳ್ಕೊಳ್ಬೇಕು ಅಂತ ಒಂದು ಉದ್ದೇಶದಿಂದ ಬಂದಿದ್ದಾನಲ್ಲ ಒಬ್ಬ ಒಬ್ಬ ಆಸ್ಪಿರೆಂಟ್ ಅಂತ ಹೇಳ್ತೀವಲ್ಲ, ಒಬ್ಬ ಮುಮುಕ್ಷು ಅಂತ ಬಂದಿದ್ದಾನಲ್ಲ, ಅವನು ಹೇಗೆ ತನಗೆ ಈ ವಿಷಯವನ್ನ ಅವನು ಮನದಟ್ಟು ಮಾಡ್ಕೊಳಕ್ಕೆ ಆಗುತ್ತೆ, ಮನದಟ್ಟು ಮಾಡ್ಕೊಂಡು ಹೇಗೆ ಅದನ್ನ ಆರ್ಟಿಕ್ಯುಲೇಟ್ ಮಾಡ್ತಾನೆ ಅನ್ನೋದನ್ನ ವಿದ್ಯಾರ್ಥಿಗಳು ತಮ್ಮ ಶಬ್ದಗಳಿಂದ ನಾವು ಹೇಗೆ ಅದನ್ನ ತಿಳಿಬೇಕು ಅನ್ನೋದನ್ನ ಇವರು ತೋರಿಸ್ಕೊಡ್ತಾ ಇದ್ದಾರೆ. ತಮಸೋ ಬೋಧ ವಿಧ್ವಂಸಾತ್ ಅಬ್ರಹ್ಮ ಅನಾತ್ಮತಾ ಹತೇಹೇ. ಇದೇನಾಯ್ತು, ನಾನು ಬ್ರಹ್ಮ ಅಲ್ಲ ಅನ್ನೋದು, ಆಮೇಲೆ ಬ್ರಹ್ಮ ಅನಾತ್ಮ ಅನ್ನೋದು, ಅದು ಎರಡು ಕೂಡ ಒಂದು ಅಜ್ಞಾನದಿಂದ ಅಂತ ಹೇಳಿದ್ರು. ಆ ಅಜ್ಞಾನ ತಮಸ್ ಅಂತ ಹೇಳಿದ್ರು. ಆ ತಮಸ್ ಯಾವ್ದಿಂದ ಹೋಗುತ್ತೆ ಅಂತ ಕೇಳಿದ್ರೆ ಬೋಧ ಅಂತ ಹೇಳಿದ್ರೆ ಜ್ಞಾನ ಅಂತ ಒಂದು ಬೆಳಕಿದೆಯಲ್ಲ, ಅದರಿಂದ ಈ ತಮಸ್ಸು ಅನ್ನೋದು ನಾಶವಾಗಿದೆ, ಧ್ವಂಸ ಆಗುತ್ತೆ. ಅದರಿಂದ ಏನಾಗುತ್ತೆ, ಆ ಅಜ್ಞಾನ ಅನ್ನೋದು ನಷ್ಟವಾದಾಗ ನಾನು ಅಬ್ರಹ್ಮ ಅಂತ ಬುದ್ಧಿನೂ ಹೋಗುತ್ತೆ, ಆಮೇಲೆ ಬ್ರಹ್ಮ ಅನಾತ್ಮ ಅಂತ ಅನ್ನೋ ಬುದ್ಧಿನೂ ಹೋಗುತ್ತೆ. ಹಾಗಾಗಿ ಎರಡು ರೀತಿಯಲ್ಲಿ ಕೂಡ ಇದು ಹೋಗುತ್ತೆ. ಇದಕ್ಕೆ ನಮ್ಗೆ ಶಾಸ್ತ್ರದಲ್ಲಿ ಇನ್ನೊಂದು ಶಬ್ದವನ್ನು ಬಳಸಿದ್ದಾರೆ, ನಾವು ಅದನ್ನು ಕೂಡ ಹಿಂದೆ ನೋಡ್ತೀವಿ. ಬ್ರಹ್ಮದ ಬಗ್ಗೆ ಒಬ್ಬನಿಗೆ ಪರೋಕ್ಷತ್ವ ಭ್ರಮ ಇರುತ್ತೆ. ಅದು ಬ್ರಹ್ಮ ಬೇರೆ ಎಲ್ಲೋ ಇದೆ, ನಾನಲ್ಲ, ಅದು ದೂರದಲ್ಲಿದೆ ಅಂತ ಒಂದು ಬುದ್ಧಿ, ಅದಕ್ಕೆ ಪರೋಕ್ಷ ಅಂತ ಹೇಳ್ತಾರೆ. ಪರೋಕ್ಷತ್ವ ಭ್ರಮ ಅಂತ ಇರುತ್ತೆ ಅದು. ಅದೇ ತರ ಬ್ರಹ್ಮ ತನ್ನ ವಿಷಯಕ್ಕೆ ಅದು ಏನಾಗುತ್ತೆ, ಅದು ಇದಕ್ಕೆ
ಪರಿಚ್ಛಿನ್ನತ್ವ ಭ್ರಮ. ತನ್ನ ಆತ್ಮ ಅನ್ನೋದು ಬ್ರಹ್ಮ ಅಲ್ಲ ಅಂತ ಒಂದು ಬುದ್ಧಿ ಇರುತ್ತಲ್ಲ, ಅದು ತಾನು ಪರಿಚ್ಛಿನ್ನ, ತಾನು ಈ ಶರೀರಕ್ಕೆ ಮಾತ್ರ ಸೀಮಿತವಾಗಿದ್ದೀನಿ ಅಂತ ಒಂದು ಪರಿಚ್ಛಿನ್ನ ಭ್ರಮ. ಹಾಗೆ ಈ ಪರಿಚ್ಛಿನ್ನತ್ವ ಭ್ರಮ ಮತ್ತು ಪರೋಕ್ಷತ್ವ ಭ್ರಮ, ಆ ಎರಡು ಕೂಡ ಹೋಗೋದು. ಭ್ರಮ ಅನ್ನೋದು ಖಂಡಿತ ಅಜ್ಞಾನದಿಂದ ಬಂದಿರೋದು. ಈ ಅಜ್ಞಾನ ಅಂತ ಹೋದಾಗ ಏನಾಗುತ್ತೆ, ಈ ಎರಡು ರೀತಿಯಾದ ಭ್ರಮೆಗಳು ಹೋಗುತ್ತೆ. ಅದನ್ನ ಇವರು ಆ ಶಬ್ದ ಉಪಯೋಗಿಸಿದ ಕೂಡ ಅದೇ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅಬ್ರಹ್ಮತ್ವ ಅನ್ನೋದು ಬ್ರಹ್ಮ, ನಾನು ಬ್ರಹ್ಮ ಅಲ್ಲ ಅಂತ ಒಂದು ಭ್ರಮೆ ಇದೆಯಲ್ಲ ಅದು, ಮತ್ತು ಬ್ರಹ್ಮ ಆತ್ಮ ಅಲ್ಲ ಅಂತ ಒಂದು ಭ್ರಮೆ ಇದೆಯಲ್ಲ ಅದು ಕೂಡ, ಎರಡು ಕೂಡ ಜೀವನ ದೃಷ್ಟಿಯಿಂದಾನೇ ಎರಡು ಕೂಡ ಖಂಡಿತ. ಆದ್ರೆ ಈ ಎರಡನ್ನು ಕೂಡ ಇವರು ನಾವು ಹೋಗ್ಲಾಡಿಸ್ಕೊಳ್ಬೇಕಾದ್ರೆ ಮೂಲಭೂತವಾಗಿರೋ ಈ ಅಜ್ಞಾನವನ್ನ ನಾವು ಕಳಿಬೇಕು. ಅದನ್ನ ನಾವು ಜ್ಞಾನದಿಂದ ನಾವು ಅದನ್ನ ಧ್ವಂಸ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಡಿದಾಗ ಏನಾಗುತ್ತೆ, ಪ್ರತ್ಯಂಗ್ ಅವಶೇಷತ್ವಾತ್ ಸ್ಯಾಂ ಅಪೂರ್ವಾದಿಮಾನ್ ಅಹಂ. ಅದರಿಂದ ಏನಾಗುತ್ತೆ, ನಾನು ಏನಾಗಿದ್ದೀನಿ ಅಂತ ಹೇಳಿದ್ರೆ ಪ್ರತ್ಯಂಗ್ ಅವಶೇಷತ್ವಾತ್, ಪ್ರತ್ಯಕ್ ಸ್ವರೂಪವಾಗಿ ಮಾತ್ರ ನಾನು ಇದ್ದೀನಿ ಇವಾಗ. ಅಂದ್ರೆ ಏನಾಯ್ತು, ಪ್ರತ್ಯಕ್ ಸ್ವರೂಪ ಅಂದ್ರೆ ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ ಆಗುತ್ತೆ, ಅದು ಇನ್ನರ್ ಮೋಸ್ಟ್ ಆಫ್ ಎವ್ರಿಥಿಂಗ್ ಅಂತ ಆಗುತ್ತೆ. ಅದು ಮಾತ್ರ ಖಂಡಿತ ಮಾತ್ರ ಶಬ್ದದಿಂದ ನಮ್ಗೆ ಮುಖ್ಯವಾದ ಅರ್ಥ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಬೇರೆ ಯಾವ್ದು ಇಲ್ಲ ಅಂತ ಅರ್ಥನೂ ಬರುತ್ತೆ ನಮ್ಗೆ. ಅಂದ್ರೆ ಯಾಕಂದ್ರೆ ಮುಂಚೆನೆ ಹೇಳ್ಬಿಟ್ರು ನೋಡಿ, ಎಷ್ಟು ಚೆನ್ನಾಗಿ ಇವರು ಅದನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಈ ಟೀಚಿಂಗ್ ಮೆಥಡ್ ಅಲ್ಲಿ ಯಾವುದೇ ಒಂದು ದೋಷ ನಾವು ಹೇಳಕ್ ಆಗೋದೇ ಇಲ್ಲ. ನಾವು ಇದನ್ನ ಹೇಳಲಿಲ್ಲ ನೋಡಿ ಮುಂಚೆ ಅಂತ ನಾವು ಹೇಳಂಗೇ ಇಲ್ಲ, ಎಲ್ಲವನ್ನು ಹೇಳ್ಬಿಟ್ಟಿರ್ತಾರೆ. ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಬ್ರಹ್ಮ ಯಾವುದಕ್ಕೂ ಕಾರಣ ಅಲ್ಲ ಅಂತ ಹೇಳಿದಾರಲ್ಲ, ಅವಾಗ ಏನಾಯ್ತು, ಎಲ್ಲ ಬ್ರಹ್ಮವೇ ಸೃಷ್ಟಿ ಮಾಡಿದೆ ಅಂತ ಉಪನಿಷತ್ತೆಲ್ಲ ಬರುತ್ತಲ್ಲ, ಅದು ನಿಜವಾಗಿದ್ರೆ ಅದು ಖಂಡಿತ ಅಧ್ಯಾರೋಪಣೆ. ಅದು ಖಂಡಿತ ಒಂದ್ ವೇಳೆ ಬ್ರಹ್ಮ ಎಲ್ಲವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬಿಟ್ಟು ಸೃಷ್ಟಿ ಆಗಿರೋ ವಸ್ತುಗಳೆಲ್ಲ ಬ್ರಹ್ಮದಿಂದ ಬೇರೆ, ಬ್ರಹ್ಮ ಬೇರೆ ಅಂತ ಹೇಳಿದಾಗ ಈ ದ್ವೈತ ಬರುತ್ತೆ ಅಂತ ನಾವು ಮುಂಚೆನೆ ನೋಡಿದ್ವಿ. ಅವಾಗ ಇವಾಗ ಪ್ರತ್ಯಂಗ್ ಮಾತ್ರ ನಾನ್ ಮಾತ್ರ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅವಾಗ ಖಂಡಿತ ಈ ಬ್ರಹ್ಮ ಎಲ್ಲವನ್ನು ಸೃಷ್ಟಿ ಮಾಡಿದೆ ಅನ್ನೋ ಮಾತು ಅಲ್ಟಿಮೇಟ್ ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಈ ಏನೇನು ವಸ್ತುಗಳು ನಿಮ್ಗೆ ಕಾಣಿಸ್ತಾ ಇದೆಯೋ, ಶರೀರಾದಿಗಳು ಎಲ್ಲವೂ ಕಾಣಿಸ್ತಾ ಇದೆಯೋ, ಅದೆಲ್ಲವೂ ಕೂಡ ಸತ್ಯವಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಏನಾಯ್ತು, ಆ ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ ಯಾವ ಚೈತನ್ಯ ಇದೆಯೋ ಅದು ಮಾತ್ರನೇ ಇರೋದು, ಅದು ಮಾತ್ರವೇ ನಾನು, ಅದು ಬಿಟ್ಟು ಬೇರೆ ಯಾವುದು ಇಲ್ಲ ಅನ್ನೋದು ಕೂಡ ನಮ್ಗೆ ಇಲ್ಲಿಂದ ಸಿದ್ಧವಾಗುತ್ತೆ. ಪ್ರತ್ಯಂಗ್ ಮಾತ್ರ ಅವಶೇಷತ್ವ, ಅದು ಅವಶೇಷ ಅಂದ್ರೆ ಏನು, ದಟ್ ಅಲೋನ್ ರಿಮೈನ್ಸ್. ಎಲ್ಲ ಈ ವಿಚಾರ ಎಲ್ಲ ಮಾಡಿದ್ಮೇಲೆ ಯಾವ್ದಾವ್ದನ್ನ ಮೈನಸ್ ಮಾಡ್ಬೇಕು ಎಲ್ಲವನ್ನು ಮೈನಸ್ ಮಾಡಿ ಕಳ್ಸಿದ್ಮೇಲೆ ಇದೊಂದು ಮಾತ್ರ ಉಳಿಯುತ್ತೆ ಅಂತ ಹೇಳ್ತೀವಲ್ಲ, ಅದೇ ಪ್ರತ್ಯಂಗ್ ಮಾತ್ರ ಅವಶೇಷತ್ವಾತ್ ಶ್ಯಾಮ್. ಶ್ಯಾಮ್ ಅಂದ್ರೆ ಏನು, ಉತ್ತಮ ಪುರುಷದಲ್ಲಿ ನನ್ನ ಫಸ್ಟ್ ಪರ್ಸನ್ ಅಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಇವಾಗ ವಿದ್ಯಾರ್ಥಿನಿಯರು. ನಾವದನ್ನ ಹೇಳ್ಕೋಬೇಕು ಅನ್ನೋ ಕಾರಣದಿಂದ ನಾವು ಹೇಗ್ ಹೇಳ್ಬೇಕೋ, ನಾವು ಹೇಗ್ ಹೇಳ್ಬೇಕಾಗಿದೆಯೋ ಅದನ್ನ ನಾವು ಇವರೇ ತಿಳಿಸ್ತಾ ಇದ್ದಾರೆ. ಶ್ಯಾಮ್ ಅಪೂರ್ವಾದಿಮಾನ್ ಅಹಂ. ಅಂದ್ರೆ ಏನಾಯ್ತು, ಅಪೂರ್ವಾದಿಮಾನ್ ಅಂತ ಹೇಳಿದ್ರೆ ನನಗೆ ಕಾರಣನೂ ಯಾವುದು ಇಲ್ಲ, ಆದಿ ಪದ್ಧತಿಯಿಂದ ನೋಡಿ, ಪೂರ್ವ ಅನ್ನೋ ಶಬ್ದಕ್ಕೆ ಕಾರಣ ಅಂತ ಒಂದು ಅರ್ಥ ಇದೆ. ಹಾಗಾಗಿ ಆ ಅರ್ಥದಲ್ಲಿ ಇಲ್ಲಿ ಬಳಸಿದ್ದಾರೆ ಅವರು. ಹಾಗಾಗಿ ಅಪೂರ್ವ ಅಂತ ಹೇಳಿದ್ರೆ ನನಗೆ ಮುಂಚೆ, ಇವಾಗ ಯಾಕಂದ್ರೆ ಈ ನ್ಯಾಯಶಾಸ್ತ್ರದಲ್ಲೇ ಒಂದು ಬರುತ್ತೆ, ಕಾರಣ ಅಂತ ಹೇಳಿದ್ರೆ ಕಾರ್ಯನಿರತ ಪೂರ್ವವೃತ್ತಿತ್ವಂ ಅಂತ ಅದಕ್ಕೊಂದು ಡೆಫಿನೇಷನ್ ಕೊಡ್ತಾರೆ. ಕಾರಣ ಅನ್ನೋದು ಯಾವ್ದು ಅಂತ ಕೇಳಿದ್ರೆ ಕಾರ್ಯ ಅಂತ ಒಂದಿದೆಯಲ್ಲ, ಅದರ ಅಪೇಕ್ಷೆಯ ಈ ಕಾರ್ಯ ಅನ್ನೋದು ಉತ್ಪತ್ತಿ ಆಗಕ್ ಮುಂಚೆನೆ ಇದಿರ್ಬೇಕು. ಮಣ್ಣು ಅಂತ ಮುಂಚೆನೆ ಇದ್ರೇನೆ ನಾವು ಮಡಿಕೆ ಅಂತೆಲ್ಲ ಮಾಡಕ್ಕಾಗತ್ತೆ. ಹಾಗಾದ್ರೆ ಏನಾಯ್ತು, ಕಾರಣ ಮಡಿಕೆ ಅನ್ನೋದು ಕಾರ್ಯ ಅಂತ ಆಗುತ್ತೆ. ಕಾರ್ಯಕ್ಕಿಂತ ಮುಂಚೆನೆ ಅದಿರ್ಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ಪೂರ್ವ ಅನ್ನೋದು ಕಾರಣ. ಇವಾಗ ಏನಾಯ್ತು, ಅಪೂರ್ವ ಅಂತ ಹೇಳಿದ್ರೆ ಆತ್ಮಕ್ಕೆ ಕಾರಣ ಅಂತ ಯಾವ್ದು ಇಲ್ವೇ ಇಲ್ಲ ಅಂತ ಬಂತು. ಆದಿ ಅಂತ ಒಂದು ಹಾಕಿದ್ದಾರೆ. ಆದಿಯಿಂದ ಏನಾಗುತ್ತೆ, ಆತ್ಮನಿಂದ ಅಥವಾ ಬ್ರಹ್ಮದಿಂದ ಕಾರ್ಯ ಯಾವುದು ಉಂಟಾಗಿಲ್ಲ ಅನ್ನೋದು ಸೇರುತ್ತೆ. ಅವಾಗ ಏನಾಯ್ತು, ಕಾರ್ಯ ಕಾರಣ ಎರಡು ಕೂಡ ಇದಕ್ಕೆ ನಿಷೇಧ ಮಾಡ್ಬಿಟ್ರೆ ಇದು ಒಂದೇ ಒಂದು ಮಾತ್ರ ಇದೆ ಅಂತ ಅದು ಉಳಿಯುತ್ತೆ. ಅದು ಅಂತ ಒಂದು ಸ್ವರೂಪವಾಗಿ ನಾನಿದ್ದೀನಿ ಅಂತ ನಾವು ಅದನ್ನ ಮನನ ಮಾಡ್ಬೇಕು. ಇವಾಗ ಹೇಗೆ ನಮಗೆ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತೆಲ್ಲ ಶ್ಲೋಕಗಳೆಲ್ಲ ಭಗವತ್ಪಾದನೆ ಮಾಡ್ಕೊಟ್ಟಿದ್ದಾರೋ ಆ ಶ್ಲೋಕದ ಗುಂಪಿಗೆ ಇದು ಸೇರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಕೂಡ ನಾವು ಅದೇ ರೀತಿಯಲ್ಲಿ ಮನನ ಮಾಡಕ್ಕೆ ಯೋಗ್ಯವಾಗಿದೆ ಇದು. ಯಾಕಂದ್ರೆ ಇದರಲ್ಲಿ ಅಲ್ಲಿ ಹೇಗೆ ಶರೀರದಲ್ಲಿರೋ ಪಂಚಭೂತಗಳಿಂದ ಆಗಿರೋದು ಶರೀರ, ಆಮೇಲೆ ಮನಸ್ಸು, ಇದೆಲ್ಲ ಕೂಡ ಅದರಿಂದನೇ ಆಗಿರೋದು, ಅದೆಲ್ಲ ಅಲ್ಲ ನಾನು ಅಂತ ಹೇಗೆ ಅಲಗಳಿತಾ ಇದ್ದಾರೋ, ಆದ್ರೆ ಕೊನೆಯಲ್ಲಿ ನಾನು ಯಾವ್ದಾಗಿದ್ದೀನಿ ಅಂತ ಉಳಿಸ್ತಾ ಇದ್ದಾರೋ ಅದೇ ತರ ಇಲ್ಲೂ ಕೂಡ ನಾವು ಯಾವ್ದಲ್ಲ, ನಾವು ಯಾವ್ದಾಗಿದ್ದೀವಿ ಅನ್ನೋದನ್ನ ನಾವು ತಿಳಿಸ್ಕೊಳ್ಳಿಕ್ಕೆ ಈ ಒಂದು ಶ್ಲೋಕ ಕೂಡ ಅದೇ ರೀತಿಯಲ್ಲಿ ನಮಗೆ ಅದೇ ಕೆಲಸವನ್ನು ಮಾಡುತ್ತೆ ಇದು ಕೂಡ. ಆಮೇಲೆ ಇವಾಗ ಸರ್ವಾಂತರತ್ವ ಅನ್ನೋದಿದೆಯಲ್ಲ, ಅದ್ರ ಬಗ್ಗೆ ತುಂಬಾ ಸ್ವಾರಸ್ಯವಾಗಿ ಒಂದು ವಿಚಾರ ಇವಾಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೂಢೋ ಯಾಜ್ಞವಲ್ಕ್ಯೋ ಅತ್ರ ಪ್ರತ್ಯಕ್ ದೃಷ್ಟಿಯ ಪರಾಮರ್ಶನ್ನೇ ಪ್ರತ್ಯಾಹ ಏಷದ ಆತ್ಮ ಇತಿ ತಮ್ ಸರ್ವಾಂತರಂ ದ್ವಯಂ. ಇವಾಗ ಯಾಜ್ಞವಲ್ಕ್ಯ ಏನ್ ಮಾಡ್ತಾ ಇದ್ದಾರೆ, ಯಾಜ್ಞವಲ್ಕ್ಯರಿಗೂ ಆ ಉಷಸ್ಥ ಅನ್ನೋರ್ಗೂ ಆಗ್ತಾ ಇರೋ ಒಂದು ಸಂವಾದ ಇದು. ಅದರಲ್ಲಿ ಒಂದು ಅಷ್ಟು ಅವ್ನು ಹೇಳಿದ್ದಾನೆ. ಇವಾಗ ಯಾಜ್ಞವಲ್ಕ್ಯರು ಒಂದು ತೀರ್ಮಾನ ಹೇಳ್ತಾ ಇದ್ದಾರೆ. ಅವ್ನು ಏನೇನು ಕೇಳಿದ್ನೋ ಅದನ್ನೆಲ್ಲ ಇವರು ಮನಸ್ಸಲ್ಲಿ ಚೆನ್ನಾಗಿ ತಗೊಂಡು, ಆದ್ರೆ ಇವ್ರಿಗೆ ಗೊತ್ತಿಲ್ಲ ಅಂತಲ್ಲ,
ಸರಿಯಾಗಿ ಹೇಳ್ಬೇಕು. ಯಾಕಂದ್ರೆ ಕೇಳ್ತಾ ಇರೋರು ತುಂಬಾ ಜನ ಇದ್ದಾರೆ ಅದ್ರ ಮುಂದೆ ಕೂತು ಈ ಸಂವಾದವನ್ನ ಓದೋರು ನಾವಿದ್ದೀವಿ. ಹಾಗಾಗಿ ನಮ್ಗೆ ಒಂದು ನಿರ್ಣಯ ತೀರ್ಮಾನವಾಗಿ ಒಂದು ಸ್ಟ್ಯಾಂಪ್ ಸಿಗಬೇಕು, ನಿರ್ಣಯ ಸ್ಟ್ಯಾಂಪ್ ಇದೇ ಸರಿ ಅನ್ನೋದು. ಅದನ್ನ ಇವರು ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ. ಅಮೂಢ ಯಾಜ್ಞವಲ್ಕ್ಯ ಅಂದ್ರೆ ಏನಾಯ್ತು, ಯಾಜ್ಞವಲ್ಕ್ಯರು ಮೂಢರಲ್ಲ, ಅವ್ರಿಗೆ ತಿಳಿದವರು ಜ್ಞಾನಿಗಳವರು. ಅವರು ಪ್ರತ್ಯೇಕ ದೃಷ್ಟಿಯ ಪರಾಮರ್ಶನ್, ಅವನು ಹೇಳಿದ್ದನ್ನೆಲ್ಲ ಅವ್ರ ಮನಸ್ಸಿದ್ದ ಒಳಗಡೆ ಎಲ್ಲವನ್ನೂ ಚೆನ್ನಾಗಿ ವಿಚಾರ ಮಾಡ್ಬಿಟ್ಟು ಅವರು ಇವಾಗ ಒಂದು ನಿರ್ಣಯ ಕೊಡ್ತಾ ಇದ್ದಾರೆ. ಪ್ರತ್ಯಾಹ ಏಷತೆ ಆತ್ಮ ಇತಿ ತಮ್ ಸರ್ವಾಂತರಂ ಅದ್ವಯಂ. ಹಾಗಾಗಿ ಏಷತ ಆತ್ಮ ಅಂದ್ರೆ ಏಷತೆ ಆತ್ಮ ಸರ್ವಾಂತರಃ ಅಂತ ಹೇಳ್ಬಿಟ್ಟು ಅವರೊಂದು ಮಹಾವಾಕ್ಯವೇ ಇದು, ಅದನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಏನ್ ಅರ್ಥ ಅನ್ನೋದನ್ನ ಇವರು ವಿವರಣೆ ಮಾಡಿ ತೋರಿಸ್ತಾರೆ ನಮ್ಗೆ. ಮುಖ್ಯೋ ಅಪರೋಕ್ಷೋ ಯಹ ಪ್ರತ್ಯಕ್ ಸ್ವಪ್ರಕಾಶೋ ವಿಭಾಸತೆ ಏತತ್ ಶಬ್ದೇನ ತಂಪ್ರಾಹ ವಿಸ್ಪಷ್ಟತ್ವ ವಿವಕ್ಷಯ. ಇವಾಗ ಏಷ ತೇ ಆತ್ಮ ಅಂತ ಹೇಳುವಾಗ ಏಷ ಅಂತ ಇದೆಯಲ್ಲ, ಏಷ ಅಂದ್ರೆ ಇದು ಅಂತ ಅರ್ಥ. ಇದು ಅಂದ್ರೆ ಯಾವ್ದು ಅಂತ ಹೇಳಿದ್ರೆ ಮುಖ್ಯ ಅಪರೋಕ್ಷ ಯಹ ಪ್ರತ್ಯಕ್ ಸುಪ್ರಕಾಶ ವಿಭಾಸತೆ. ಎಲ್ಲರಿಗೂ ಕೂಡ ಶರೀರದಲ್ಲಿ ಒಳಗಡೆ ನಾವು ವಿಚಾರ ಮಾಡದೇ ಇರುವಾಗ ಏನ್ ಖಂಡಿತ ಗೊತ್ತಿಲ್ಲ. ಅದ್ರಲ್ಲಿ ಉಪನಿಷತ್ ಹೇಳಿರೋ ರೀತಿಯಲ್ಲಿ ನಾವು ವಿಚಾರ ಮಾಡಿ ನೋಡಿದಾಗ ನಮ್ ಒಳಗಡೆ ಶುದ್ಧ ಚೈತನ್ಯವಾಗಿ ಯಾವ್ದು ಬೆಳಗ್ತಾ ಇದೆಯೋ, ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುಟ ತರ ಯಾ ಸಂವಿತ್ ಉಜೃಂಭತೆ ಅಂತ ಮನೀಷಾ ಪಂಚಕದಲ್ಲಿ ಪ್ರಾರಂಭ ಆಗಿದೆ. ತುಂಬಾ ಅದ್ಭುತವಾಗಿರುತ್ತೆ ಅದು. ಸೊ ಹಾಗೆ ಈ ಮೂರು ಅವಸ್ಥೆಗಳಲ್ಲೂ ಕೂಡ ಜಾಗೃತ ಆಗ್ಲಿ, ಸ್ವಪ್ನ ಆಗ್ಲಿ, ಸುಷುಪ್ತಿ ಆಗ್ಲಿ, ಮೂರೂ ಕಡೆ ಕೂಡ ಯಾವುದು ವಿಜೃಂಭತೆ, ಯಾವುದು ತುಂಬಾ ಪ್ರಖರವಾಗಿ ಬೆಳಗ್ತಾ ಇದೆಯೋ ಅಂತ ಹೇಳುತ್ತೆ ಅದು. ಏನಪ್ಪಾ ನಮ್ಗೇನು ಅದ್ರ ಏನ್ ಬೆಳಕು ಗೊತ್ತೇ ಆಗ್ತಾ ಇಲ್ವಲ್ಲ ನಮ್ಗೆ ಅಂತ ನಾವು ಹೇಳ್ಬೋದು ಈ ಒಂದು ವಿಚಾರಕ್ಕೆ ಬರಕ್ ಮುಂಚೆ. ಆದ್ರೆ ವಿಚಾರ ಮಾಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ, ಹೌದು ಚೆನ್ನಾಗಿ ಅದು ಬೆಳಗ್ತಾ ಇದೆ ಅಂತ ನಮ್ಗೆ ಅವಾಗ ಅರ್ಥ ಮಾಡ್ಕೊಳಕ್ ಆಗುತ್ತೆ ಅದು. ಹಾಗಾಗಿ ಯಾವುದೊಂದು ನಮ್ ಒಳಗಡೆ ಮುಖ್ಯ ಅಪರೋಕ್ಷವಾಗಿರೋ ಇದೇ ಒಂದು ಮುಖ್ಯ ಅಪರೋಕ್ಷ ಯಹ ಪ್ರತ್ಯೇಕ. ನೋಡಿ, ಮುಖ್ಯ ಅಂತ ಹಾಕಿದ್ರು ಕೂಡ ಏನರ್ಥ ಅಂತ ಹೇಳಿದ್ರೆ, ನೋಡಿ ಇವಾಗ ಈ ಈ ಆತ್ಮನ ಒಂದು ಬೆಳಕು ಇರೋದ್ರಿಂದಲೇ ನಮ್ಮ ಒಂದು ಶರೀರದಲ್ಲಿ ಇರೋ ಪಂಚಕೋಶಗಳಿದೆಯಲ್ಲ ಅದೆಲ್ಲ ಜಡ ಖಂಡಿತ. ಅವುಗಳಿಗೆಲ್ಲ ಈ ಆತ್ಮನ ಚೈತನ್ಯ ಅದಕ್ಕೆ ಸಿಕ್ಕಿ ಇವುಗಳು ಪ್ರಕಾಶವಾಗಿದೆಯೋ, ಇವುಗಳು ಚೈತನ್ಯವಾಗಿದೆ ಅಂತ ಒಂದು ಬುದ್ಧಿ ನಮ್ಗೆ ಬಂದಿದೆ. ಅದು ಖಂಡಿತ ಅದನ್ನೇ ಭ್ರಾಂತಿ ಅಂತ ಹೇಳಿದ್ದಾರೆ. ಹಾಗಾಗಿ ಆತ್ಮನ ಪಕ್ಕದಲ್ಲೇ ಇವುಗಳೆಲ್ಲ ಇರೋದ್ರಿಂದ ಈ ಶರೀರ ಸ್ಥೂಲ ಶರೀರ, ಅದಕ್ಕೆ ಮುಂಚೆ ಪ್ರಾಣಮಯ ಕೋಶ, ಅದಕ್ಕೆ ಮುಂಚೆ ಮನೋಮಯ ಕೋಶ, ಇಂದ್ರಿಯಗಳು ಎಲ್ಲ ಅಲ್ಲಿ ಸೇರುತ್ತೆ, ಮತ್ತು ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇಷ್ಟು ಕೋಶಗಳು ಕೂಡ ಆತ್ಮನ ಒಂದು ಸಾನ್ನಿಧ್ಯದಲ್ಲಿ ಹತ್ತಿರದಲ್ಲಿ ಇರೋದ್ರಿಂದ ಆತ್ಮನ ಬೆಳಕು ಇವುಗಳಿಗೆಲ್ಲ ಸಿಗ್ತಾ ಇದೆ. ಅವಾಗ ಇವುಗಳೇ ಆತ್ಮನೋ ಅಂತ ಒಂದು ಬುದ್ಧಿ ನಮ್ಗೆ ಬಂದ್ಬಿಟ್ಟಿದೆ. ಅದರಿಂದಲೇ ನಾವೇನ್ ಮಾಡ್ತೀವಿ, ಅವುಗಳಲ್ಲೇ ನಮ್ಗೆ ಆತ್ಮ ಅಂತ ಒಂದು ಬುದ್ಧಿಯನ್ನ ನಾವು ಚೆನ್ನಾಗಿ ಗಟ್ಟಿಯಾಗಿ ಮಾಡ್ಕೊಬಿಟ್ಟಿದೀವಿ. ಅದನ್ನ ಬಿಡಿಸೋ ಒಂದು ಕಷ್ಟ ಇವಾಗ ಉಪನಿಷತ್ತಿಗೆ ಸೇರಿದೆ ಅದು. ಹಾಗಾಗಿ ಅದನ್ನ ವಿವೇಕ ಮಾಡಿ, ಇಲ್ಲ ಅದು ಈ ಒಂದು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಷ್ಟೇ ಅಲ್ಲಿ ಇರ್ತಾ ಇರೋದು, ಒರಿಜಿನಲ್ ಕಾನ್ಶಿಯಸ್ನೆಸ್ ಅದಲ್ಲ ಅಂತ ನಮ್ಗೆ ತೋರಿಸ್ಕೊಟ್ಟು ಅದರಲ್ಲಿ ನಮ್ಮ ನಾನಂತ ಬುದ್ಧಿಯನ್ನ ಬಿಡಿಸಕ್ಕೆ ಅದು ಪ್ರಯತ್ನ ಮಾಡ್ತಾ ಇದೆ. ಅವಾಗ ಮುಖ್ಯವಾಗಿ ಬೆಳಗ್ತಾ ಇರೋ ಸ್ವರೂಪ ಯಾವುದು ಅಂದ್ರೆ ಆತ್ಮಸ್ವರೂಪ. ಅಮುಖ್ಯವಾಗಿ ಬೆಳಗ್ತಾ ಇರೋದು ಈ ಪಂಚಕೋಶಗಳು ಅಂತ ನಾವು ವಿಭಾಗ ಮಾಡ್ಕೋಬಹುದು ಇದರಿಂದ. ಸೊ ಯಹ ಪ್ರತ್ಯಕ್ಕೆ ಸ್ವಪ್ರಕಾಶ ವಿಭಾಸತೆ, ಯಾವುದು ಬೆಳಗ್ತಾ ಇದೆಯೋ ಏತತ್ ಶಬ್ದೇನ, ಅದನ್ನ ಏತತ್ ಅನ್ನೋ ಶಬ್ದದಿಂದ, ಇದು ಅನ್ನೋ ಶಬ್ದದಿಂದ. ಯಾಕಂದ್ರೆ ಇದು ಅಂದ್ರೆ ಏನಾಯ್ತು, ನಮ್ಗೆ ಹತ್ತಿರದಲ್ಲಿ ಇರೋದನ್ನೇ ನಾವು ಇದು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ನಮ್ಗೆ ಹತ್ತಿರದಲ್ಲಿ ಅಂತ ಹೇಳೋಕ್ಕಿಂತ ನಾವೇ ಆಗಿದ್ದೀವಿ ಅದನ್ನ. ಸೊ ಹಾಗಾಗಿ ಇದು ಅಂತ ಹೇಳೋದು ಈ ಒಂದು ಸ್ವರೂಪವನ್ನೇ ಅದು ಏತತ್ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾರೆ. ತಂಪ್ರಾಹ ವಿಸ್ಪಷ್ಟತ್ವ ವಿವಕ್ಷಯ, ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು ಅನ್ನೋ ಕಾರಣದಿಂದ ಅವರು ಈ ಆತ್ಮನನ್ನ ಅವರು ಇದು ಅಂತ ತೋರಿಸ್ಕೊಟ್ಟು ಹೇಳ್ತಾ ಇದ್ದಾರೆ. ಅಂತರ್ಮುಖಸ್ಯ ವಿಸ್ಪಷ್ಟಃ ನ ಅಯಂ ಸಂದೇಹ ಗೋಚರಃ ಇತಿ ಅಭಿಪ್ರೇತ್ಯ ತತ್ ಪ್ರಶ್ನೆ ಬಹುಮಾನಂ ತು ನ ಅಕರೋತೆ. ಅದರಿಂದ ಏನ್ ಮಾಡ್ತಾ ಇದ್ದಾರೆ, ಇದು ಯಾರಿಗೆ ಇದು ಸ್ಪಷ್ಟವಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಅವಾಗಲೇ ನೋಡಿದ ರೀತಿಯಲ್ಲಿ ಯಾರು ಅಂತರ್ಮುಖನಾಗಿದ್ದಾನೋ ಅವನಿಗೆ ಮಾತ್ರ ಅದು ಅದು ಸ್ಪಷ್ಟವಾಗಿರುತ್ತೆ ಅದು. ಆದ್ರೆ ಅವನಿಗೆ ಸಂಶಯ ಇರೋದಿಲ್ಲ, ಅದರಿಂದ ಅವನಿಗೆ ಅದ್ರಲ್ಲಿ ಸಂಶಯ ಇರೋದಿಲ್ಲ. ಖಂಡಿತ ಅವನು ಈ ಅಂತಃಕರಣದಿಂದ, ಬುದ್ಧಿಯಿಂದ, ಮನಸ್ಸಿಂದ, ಇಂದ್ರಿಯಗಳಿಂದ, ಪ್ರಾಣನಿಂದ ಎಲ್ಲದಿಂದ ಬಿಡಿಸ್ಕೊಂಡು ಅವನು ಇದನ್ನ ತಿಳಿತಾನೆ. ಅದರಿಂದ ಅವನಿಗೆ ಅಂತರ್ಮುಖನಾಗಿರೋವನಿಗೆ ಇದು ಸ್ಪಷ್ಟವಾಗಿರುತ್ತೆ ಅದು. ಈ ಅಭಿಪ್ರಾಯದಿಂದ ತತ್ ಪ್ರಶ್ನೆ ಬಹುಮಾನಂತು ನ ಅಕರೋತೆ. ಅದರಿಂದ ಏನ್ ಮಾಡ್ತಾ ಇದೆ, ಇವರು ಆ ವಿಷಯದಲ್ಲಿ ಇವರು ಒಂದು ಸ್ಪಷ್ಟತೆ ಸಿಗ್ಬೇಕು ಅನ್ನೋ ಕಾರಣದಿಂದ ಈ ಒಂದು ರೀತಿಯಲ್ಲಿ ಅದನ್ನ ಏಷ ಅಂತ ಹೇಳ್ಬಿಟ್ಟು ಆ ಶಬ್ದಕ್ಕೆ ಇದೇ ಅರ್ಥ ಅಂತ ಹೇಳಿದ್ರು. ಇವಾಗ ಷಷ್ಟ್ಯಂತಸ್ಯ ತೇ ಇತಿ ಅಸ್ಯ ಯುಷ್ಮದ್ ಬುದ್ಧಿ ಉಪಲಕ್ಷಿತಂ ದೇಹಾದಿ ಸರ್ವಂ ಆವ್ಯೋಮ್ನಃ ದೃಶ್ಯಂ ಅರ್ಥೋ
ವಿವಕ್ಷಿತ. ಇಲ್ಲಿ ಅತ್ಯಂತ ಸುಂದರವಾಗಿರೋ, ನಮ್ಗೆ ಅಪೇಕ್ಷಿತವಾಗಿರೋ ಈ ದೃಷ್ಟಿ ಸೃಷ್ಟಿ ಅಂತೆಲ್ಲ ಯಾವ್ದು ಹೇಳ್ತೀವೋ ಅಂತ ವಿಷಯಗಳೆಲ್ಲ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಒಂದು ಶ್ಲೋಕದಲ್ಲಿ ಅಷ್ಟೊಂದು ತುಂಬಿಟ್ಟಿದ್ದಾರೆ ಇವರು ವಿದ್ಯಾರಣ್ಯರು. ಏನ್ ಹೇಳ್ತಾ ಇದಾರೆ, ಆ ಏಷತ್ತೆ ಆತ್ಮ ಅಂತ ಹೇಳುವಾಗ ತೇ ಅಂತ ಇದೆಯಲ್ಲ, ತೇ ಅಂದ್ರೆ ತವ ಅಂತ ಅರ್ಥ. ತವ ಅಂದ್ರೆ ನಿನ್ನ ಅಂತ. ಇದು ನಿನ್ನ ಆತ್ಮ ಯಾವ್ದಿದೆಯೋ ಅದು ಸರ್ವಾಂತರ, ಅದೇ ಅಪರೋಕ್ಷ ಸಾಕ್ಷಾತ್ ಅಪರೋಕ್ಷ ಬ್ರಹ್ಮ ಅಂತ ಹೇಳಿದ್ರು ಅಂತದೆಲ್ಲ ಸೇರ್ಕೊಳುತ್ತೆ. ಅವಾಗ ಇಲ್ಲಿ ತೇ ಅಂತ ಹೇಳಿದ್ರಲ್ಲ ಷಷ್ಠಿಯಲ್ಲಿ, ನಿನ್ನ ಅಂತ ಹೇಳ್ತಾ ಇದ್ರಲ್ಲ, ಆ ನಿನ್ನ ಅಂದ್ರೆ ಯಾವ್ದ್ರಿಂದ ಅವ್ರು ಏನೇನು ಸೇರಿಸ್ತಾ ಇದಾರೆ ಅದರಿಂದ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಹೇಳ್ತಾ ಇದ್ದಾರೆ, ಆ ನಿನ್ನ ಅಂತ ಹೇಳುವಾಗ ಯುಷ್ಮತ್ ಬುದ್ಧಿ ಉಪಲಕ್ಷಿತಂ. ನೋಡಿ ಇವಾಗ ಅಸ್ಮತ್ ಯುಷ್ಮತ್ ಅಂತ ಎರಡಿದೆ. ಅಸ್ಮತ್ ಅಂದ್ರೆ ನಾನು, ಯುಷ್ಮತ್ ಅಂದ್ರೆ ನೀನು. ನಾನಲ್ಲದಲ್ಲ ನೀನು ಅಂತ ಆಗುತ್ತಲ್ಲ, ಅದು ಆ ರೀತಿಯಲ್ಲಿ. ಅವಾಗ ನೀನು ನಿನ್ನ ಆತ್ಮ ಇದು ಏಷತೆ ಆತ್ಮ, ನಿನ್ನ ಆತ್ಮ ಇದೇನೆ ಯಾವುದು ಈ ಬ್ರಹ್ಮವೇ ನಿನ್ನ ಆತ್ಮ ಅಂತ ಹೇಳುವಾಗ ನೀನು ಅಂತ ಹೇಳ್ತಾ ಇದ್ದಲ್ಲ, ಆ ನೀನು ಅನ್ನೋ ಶಬ್ದದಿಂದ ನಮ್ಗೆ ಏನ್ ಅನ್ಸುತ್ತೆ, ಅವ್ರ ಎದುರುಗಡೆ ಯಾರೋ ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ಮಾತ್ರ ಅವ್ರು ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ವಿದ್ಯಾರಣ್ಯರು ತೋರಿಸ್ತಾ ಇದ್ದಾರೆ, ಇದು ಆ ನೀನು ಅನ್ನೋ ಶಬ್ದದಿಂದ ಆ ವ್ಯಕ್ತಿ ಮಾತ್ರ ಅಲ್ಲ, ಆ ವ್ಯಕ್ತಿಯ ಒಂದು ಶರೀರಾದಿಗಳೆಲ್ಲ ಇದೆಯಲ್ಲ ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಹೊರಗಡೆ ಇಡೀ ಕ್ರಿಯೇಷನ್ ಅಂತ ಒಂದಿದೆಯಲ್ಲ, ಆಕಾಶದ ತನಕ. ಏನು ಆಕಾಶದ ತನಕ ಅಂತ ಹೇಳಿದ್ರೆ ಏನರ್ಥ, ಅದಕ್ಕೆ ಮುಂಚೆ ಬಂದಿರೋ, ಅದಾದ್ಮೇಲೆ ಬಂದಿರೋ ಪಂಚಭೂತಗಳೆಲ್ಲ ಯಾವ್ದಿದೆಯೋ ಅದೆಲ್ಲವೂ ಸೇರ್ಕೊಂಡು ಇಡೀ ಪ್ರಪಂಚ ಅಂತ ಯಾವ್ದಿದೆಯೋ, ಅಂದ್ರೆ ನಾವು ಗೀತೆ 13ನೇ ಅಧ್ಯಾಯಕ್ಕೆ ನಾವು ಇದನ್ನು ಹೋಲಿಸಿದ್ರೆ ಕ್ಷೇತ್ರಂ ಅಂತ ಅಲ್ಲಿ ಯಾವ್ದನ್ನ ಹೇಳಿದಾರೋ ಅದಷ್ಟು ಕೂಡ ನೀನು ಅಂತ ಶಬ್ದದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ನಿನ್ನ ನೀನು ಅಂತ ಹೇಳಕ್ಕೆ ನಿನ್ನ ಅಂತ. ಸೊ ಹಾಗಾಗಿ ಈ ಇಡೀ ಪ್ರಪಂಚ ಅಂತ ಯಾವ್ದಿದೆಯೋ, ಅದಕ್ಕೆ ಸೇರಿರೋ ಶರೀರ ಇಂದ್ರಿಯಗಳು ಎಲ್ಲವೂ ಕೂಡ ಯಾವ್ದಿದೆಯೋ ಅದರ ಒಂದು ನಿಜವಾದ ಆತ್ಮ ಯಾವ್ದಿದೆಯೋ ಅದೇ ಬ್ರಹ್ಮ ಅನ್ನೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತವ ನಿನ್ನ ಆತ್ಮ ಈ ಬ್ರಹ್ಮ ಅಂತ ಹೇಳುವಾಗ, ಆ ನಿನ್ನ ಅಂತ ಹೇಳುವಾಗ ನಿನ್ನ ಅನ್ನೋದ್ರಲ್ಲಿ ಯಾವ್ಯಾವ್ದು ಸೇರುತ್ತೆ ಅಂತ ಹೇಳಿದ್ರೆ, ನಿನ್ನ ಶರೀರಾದಿಗಳು ಮಾತ್ರ ಅಲ್ಲ, ಶರೀರದಿಂದ ಯಾವ ಇಂದ್ರಿಯಗಳಿಂದ ನೀನು ಯಾವ್ದನ್ನ ನೀನು ವಿಷಯಕ್ಕರಿಸ್ತಾ ಇದೆಯೋ, ಪ್ರಪಂಚ ಅಂತ ಭೋಗ್ಯ ವಸ್ತುವಾಗಿ ಯಾವ ಪ್ರಪಂಚವನ್ನು ನೋಡ್ತಾ ಇದೆಯೋ ಅದಷ್ಟು ಪ್ರಪಂಚವೂ ಕೂಡ, ಅದಕ್ಕೆಲ್ಲವೂ ಕೂಡ ಇದೇ ಆತ್ಮ ಅಂತ ತೋರಿಸ್ತಾ ಇದ್ದಾರೆ. ಅವಾಗ ತಿರ್ಗಾ ನಮ್ಗೆ ಏನಾಗುತ್ತೆ, ಈ ಆತ್ಮ ಅನ್ನೋದು ಯಾವ್ದನ್ನ ಹುಟ್ಟಿಸೂ ಇಲ್ಲ, ಬ್ರಹ್ಮ ಅನ್ನೋದು ಯಾವ್ದನ್ನ ಹುಟ್ಟಿಸಿಲ್ಲ ಅಂತ ಬಂದಾಗ, ಈ ಇಡೀ ಶರೀರದಿಂದ ಈ ಹೊರಗಡೆ ಇರೋ ಪ್ರಪಂಚ ಅಷ್ಟು ಕೂಡ ನಿಜವಾಗ್ಲೂ ಅದು ಹುಟ್ಟಿದ್ದ ಅಲ್ವೇ ಇಲ್ಲ, ಅದು ಸುಮ್ನೆ ಕಾಲ್ಪನಿಕ, ಅದು ಸುಮ್ನೆ ಒಂದು ಕಲ್ಪನೆಯಿಂದ ತೋರ್ತಾ ಇದೆ ಅಂತ ಕೂಡ ನಿಮ್ಗೆ ಸಿದ್ಧವಾಗುತ್ತೆ. ಅದು ಉಪನಿಷತ್ ಅದನ್ನ ಬಾಯ್ಬಿಟ್ಟು ಹೇಳ್ದೆ ಹೋದ್ರು ಕೂಡ ಅದು ಸೂಕ್ಷ್ಮವಾಗಿ ಈ ತರ ತಿಳಿಸ್ಬಿಟ್ಟಿದೆ ನಮ್ಗೆ. ಯಾವಾಗ ಬ್ರಹ್ಮವನ್ನ ಅದ್ವಿತೀಯ ಅಂತ ಹೇಳ್ಬಿಡ್ತೋ ಅವಾಗ್ಲೇ ಏನಾಯ್ತು, ನಮ್ಗೆ ದ್ವಿತೀಯವಾಗಿ ದ್ವೈತವಾಗಿ ಏನೇನ್ ಕಾಣಿಸ್ತಾ ಇದೆಯೋ ಅದೆಲ್ಲ ಖಂಡಿತ ಅದು ಒಂದು ಕಾಲ್ಪನಿಕವಾಗಿ ಅದು ಸುಮ್ನೆ ತೋರ್ತಾ ಇದೆಯಾ ಹೊರತು ಅದು ನಿಜವಾದ ಸತ್ಯವಲ್ಲ ಅದು ಅಂತ ನಮ್ಗೆ ಜೊತೆಗೆ ನಾವು ನಿರ್ಧಾರ ಮಾಡ್ಕೋಬಹುದು. ಹಾಗಾಗಿ ಷಟ್ಯಂತಸ್ಯ ತೇ ಇತಿ ಅಸ್ಯ ಯುಷ್ಮದ್ ಬುದ್ಧಿ ಉಪಲಕ್ಷಿತಂ ದೇಹಾದಿ ಸರ್ವಂ ಆ ವ್ಯೋಮ್ನಃ. ಅಂದ್ರೆ ದೇಹಾದಿ ಸರ್ವಂ ಅಂತ ಹೇಳಿದ್ರೆ ಏನಾಯ್ತು, ಶರೀರದಿಂದ ಹಿಡಿದು, ಅಂದ್ರೆ ಶರೀರ ಅಂತ ಹೇಳಿದ್ರೆ ಸ್ಥೂಲ ಶರೀರ, ಅದಕ್ಕೆ ಹಿಂದೆ ಇರೋ ಸೂಕ್ಷ್ಮ ಶರೀರ, ಆಮೇಲೆ ಹೊರಗಡೆ ಇರೋ ಇಡೀ ಪ್ರಪಂಚ ಅಂದ್ರೆ ಕ್ಷೇತ್ರಂ ಅಂತ ಪೂರ್ತಿ ಬಂದ್ಬಿಡ್ತು. 13ನೇ ಅಧ್ಯಾಯದ ಕ್ಷೇತ್ರಂ ಅಂತ ಕಂಪ್ಲೀಟ್ ಆಗಿ ಬಂದ್ಬಿಡ್ತು. ಕ್ಷೇತ್ರಜ್ಞ ಅಂತ ಯಾವ ಚೈತನ್ಯ ಇದೆಯೋ ಅದು ಬ್ರಹ್ಮ ಅಂತ ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಶು ಭಾರತ ಅಂತ ಹೇಳಿದ್ರಲ್ಲ, ಅದೇನೆ ಪ್ರಣಲ್ ನೋಡಿದ್ರೆ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಅಂತ ಗೀತೆಗೆ ಹೇಳಿದ್ರಲ್ಲ, ಅದರಲ್ಲಿ ಉಪನಿಷತ್ತುಗಳೆಲ್ಲ ಹಸುಗಳು, ಈ ಗೋಪಾಲನಂದನ ಇದಾನಲ್ಲ ಅವನು ದೋಗ್ಧ, ಅವನೇ ಅದನ್ನೆಲ್ಲ ಕರೆದು ಹಾಲಾಗಿ ಕೊಡ್ತಾ ಇದ್ದಾನೆ. ಅಂದ್ರೆ ಏನಾಯ್ತು, ಗೀತೆಯಲ್ಲಿ ಕೊಟ್ಟಿರೋದು ಎಲ್ಲವೂ ಕೂಡ ಉಪನಿಷತ್ತಲ್ಲಿ ಇರೋ ವಿಷಯಗಳೇ ಅಂತ ನಮ್ಗೆ ಪದೇ ಪದೇ ನಮ್ಗೆ ಖಾತ್ರಿ ಆಗುತ್ತೆ ಅದು. ಹಾಗಾಗಿ ಅಲ್ಲಿ ಹೇಳಿರೋದು ಈ ವಿಷಯವನ್ನೇ ಅಲ್ಲಿ ಆ ಶ್ಲೋಕಗಳಲ್ಲಿ ಹೇಳಿದ್ದಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹೀಗಾಗಿ ದೇಹಾದಿ ಸರ್ವಂ ಆ ವ್ಯಾಮ್ನೋಹ ದೃಶ್ಯಂ ಅರ್ಥೋ ವಿವಕ್ಷಿತ. ದೃಶ್ಯಂ ಅಂತ ಹೇಳ್ಬಿಟ್ರು. ಈ ದೃಗ್ದೃಶ್ಯಂ ಅಂದ್ರೆ ಇವ್ರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ಖುಷಿ, ಯಾಕಂದ್ರೆ ಆ ದೃಗ್ದೃಶ್ಯ ಅಂತ ಒಂದು ವಿವೇಕ ಅಂತ ಗ್ರಂಥ ಇದೆಯಲ್ಲ ಅದು ಇವರೇ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ. ಹಾಗಾಗಿ ದೃಶ್ಯ ಅಂತ ಯಾವ್ದಿದೆಯೋ ಅದೆಲ್ಲವನ್ನೂ ಕೂಡ ನಿನ್ನ ಅಂತ ಶಬ್ದದಿಂದ ಹೇಳ್ಬಿಟ್ರು. ಹಾಗಾದ್ರೆ ಏನಾಯ್ತು, ಈ ದೃಶ್ಯ ಅಂತ ಯಾವ್ದಿದೆಯೋ ಆ ಒಂದು ಹಾಗಾದ್ರೆ ನೋಡಿ, ಇವಾಗ ಇನ್ನೊಂದು ಕೂಡ ಇದರಿಂದ ಒಂದು ಕೊರಳರಿ, ತುಂಬಾ ಚೆನ್ನಾಗಿರೋ ಒಂದು ಕೊರಳರಿ, ಅದು ಮುಂಚೆ ನನ್ನ ದೃಷ್ಟಿಗೆ ಬಂದಿರ್ಲಿಲ್ಲ. ಅದು ಈ ಶ್ಲೋಕ ಒಂದು ಪ್ರಶ್ನೆ ಇತ್ತು, ಆದ್ರೆ ಈ ಶ್ಲೋಕದಿಂದ ಅದು ತುಂಬಾ ಚೆನ್ನಾಗಿ ಕ್ಲಾರಿಫೈ ಆಯ್ತು. ಏನ್ ನೋಡಿ, ಅದು ಏನಂದ್ರೆ ಇವಾಗ ಗೀತೆಯಲ್ಲಿ ನಮ್ಗೆ 13ನೇ ಅಧ್ಯಾಯದಲ್ಲಿ ಮೊದಲ ಶ್ಲೋಕದಲ್ಲಿ ಏನ್ ಮಾಡುತ್ತೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ ಅಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿದಃ ಅಂತ ಬರುತ್ತೆ. ಏನರ್ಥ ಅಂತ ಹೇಳಿದ್ರೆ, ಈ ಶರೀರ ಅಂತ ಒಂದಿದೆಯಲ್ಲ ಅದು, ಈ ಶರೀರ ಅಂತ ಒಂದ್ ಯಾವ್ದಿದೆಯೋ ಅದನ್ನ ಕ್ಷೇತ್ರ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಯಾವ್ದು ತಿಳಿತಾನೋ ಅವನನ್ನ ಕ್ಷೇತ್ರಜ್ಞ ಅಂತ ಹೇಳ್ತಾರೆ ಅಂತ ಮೊದಲನೇ ಶ್ಲೋಕದಲ್ಲಿ ಬಂದಿದೆ. ಆಮೇಲೆ ಏನ್ ಮಾಡ್ತು, ಶರೀರ ಅಂತ ಮೊದಲು ಹೇಳ್ತದೋ, ಆಮೇಲೆ ಏನ್ ಮಾಡ್ತು 5ನೇ 6ನೇ ಶ್ಲೋಕಗಳಲ್ಲಿ ಇಡೀ ಪ್ರಪಂಚವನ್ನೇ ಕ್ಷೇತ್ರಂ ಅಂತ ಹೇಳ್ಬಿಡ್ತದೋ. ಅವಾಗ ನಮ್ಗೆ ಒಂದು ಪ್ರಶ್ನೆ ಉಳಿಯುತ್ತೆ,
ನನ್ನ ಶರೀರವನ್ನ ನಾನು ತಿಳಿತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ, ನನ್ಗೆ ಏನೋ ಒಪ್ಬೋದು. ಅದಕ್ಕೂ ಭಗವತ್ಪಾದರು ಏನ್ ಮಾಡಿದ್ದಾರೆ ಇಲ್ಲಿ ಭಾಷೆದಲ್ಲಿ ಕೂಡ ಆಪಾದ ತಲಮಸ್ತಕಂ ಅಂತ ಹೇಳಿದ್ದಾರೆ. ಅಂದ್ರೆ ಕಾಲಿಂದ ತಲೆವರೆಗೂ ನಖಶಿಖಾ ಪರ್ಯಂತ ಇರೋ ಶರೀರ ಇದೆಯಲ್ಲ, ಅದನ್ನ ತಿಳಿಯೋನು ನಾವು ಒಪ್ಪೋದು. ಓಕೆ, ನಮ್ಮ ಶರೀರ ತಲೆಯಿಂದ ಕಾಲ್ ತನಕ ಇರೋ ಶರೀರವನ್ನು ನಾವು ತಿಳಿತೀನಿ. ಕೆಲವು ಸತಿ ನನಗೆ ಎಲ್ಲಾ ಅಂಗಗಳು ನನ್ನ ಕಣ್ಣಿಂದ ನೋಡಕ್ ಆಗದೆ ಹೋದ್ರು ಕೂಡ ಕನ್ನಡಿ ಇಂಥದ್ದೆಲ್ಲ ಇಟ್ಕೊಂಡು ನಾನು ನೋಡ್ಬೋದು. ಆಮೇಲೆ ಒಳಗಡೆ ಇರೋ ವಿಷಯಗಳೆಲ್ಲ ಇದೆಯಲ್ಲ, ಅದನ್ನ ಕೂಡ ನಾನು ಶಾಸ್ತ್ರದಿಂದ ತಿಳಿಬಹುದು. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಇಂದ, ಆಮೇಲೆ ಅನುಮಾನದಿಂದ ನಾನು ತಿಳಿಬಹುದು ಒಳಗಡೆ ಇರೋ ರಕ್ತ, ಮಾಂಸ, ಎಲುಬು ಇತ್ಯಾದಿಗಳು. ಆಮೇಲೆ ನನಗೆ ಬರೋ ಭಾವನೆಗಳು, ಪ್ರಾಣ, ಇದೆಲ್ಲವೂ ಕೂಡ ನನಗೆ ಭಾವನೆ ಅಂದ್ರೆ ಖಂಡಿತ ನನಗೆ ಅಪರೋಕ್ಷವಾಗಿ ನನಗೆ ಅದ್ರ ಜ್ಞಾನನೂ ಇದೆ. ನನಗೆ ಒಳಗಡೆ ಏನೋ ಸುಖ ದುಃಖ ಉಂಟಾಗೋದು ಅಥವಾ ಮಾನ ಅಪಮಾನ ಉಂಟಾಗೋದು, ಅದರ ಒಂದು ಜ್ಞಾನ ಕೂಡ ನನಗಿದೆ. ಹಾಗಾಗಿ ಅವುಗಳೆಲ್ಲ ಕೂಡ ನಾನು ತಿಳಿತಾ ಇದ್ದೀನಿ ಅಂತ ಹೇಳ್ಬೋದು. ಆದ್ರೆ ಇಡೀ ಪ್ರಪಂಚವನ್ನ ನಾನು ಸರಿ ನನ್ನ ರೇಂಜ್ ಅಲ್ಲಿ ಇರೋ ಕೆಲವು ವಿಷಯಗಳೆಲ್ಲ ನಾನು ತಿಳಿತೀನಿ ಅಂತ ನಾನು ಹೇಳ್ಬೋದು. ಬಟ್ ಇಡೀ ಪ್ರಪಂಚದ ಹೋಲ್ ಕ್ರಿಯೇಷನ್ ಅದು ಅದು ಕ್ಷೇತ್ರ ಅಂತ ಹೇಳ್ಬಿಟ್ಟು ಅದನ್ನ ತಿಳಿಯುವ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ನಮ್ಗೆ ಅದು ಸ್ವಲ್ಪ ನಮ್ಗೆ ಸರಿ ಇಲ್ಲಪ್ಪ ಅಂತ ಅನ್ಸುತ್ತೆ. ಅದು ಆವಾಗ ನಮ್ಗೆ ಸ್ವಲ್ಪ ಬೇರೆ ಕಲ್ಪನೆ ಏನಾದ್ರು ಮಾಡ್ಬೇಕಾಗುತ್ತೆ. ಆದ್ರೆ ಈ ಉಪನಿಷತ್ತಲ್ಲಿ ಇಲ್ಲಿ ಇವರು ಹೇಳ್ತಾ ಇರೋದು ನೋಡಿದಾಗ ನಿಮ್ಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ್ದಾವ್ದು ಇದೆಯೋ ಎಲ್ಲವೂ ಕೂಡ ನಾನು ಅಂತ ಅಂದ್ರೆ ನನ್ ರೇಂಜಲ್ಲೇ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ದೃಷ್ಟಿ ಅಂತ ಹೇಳ್ಬಿಟ್ರು. ಹಾಗಾದ್ರೆ ನನಗೆ ಅದು ಪ್ರತ್ಯಕ್ಷವಾಗಿ ತಿಳಿತೀನೋ ಅಥವಾ ಶಾಸ್ತ್ರದ ಒಂದು ಪ್ರಮಾಣದಿಂದ ನಾನು ತಿಳಿತೇನೆ. ಇವಾಗ ಲೋಕಾಂತರ ಇರೋದೆಲ್ಲ ನನಗೆ ಪ್ರತ್ಯಕ್ಷ ಇಲ್ಲ, ನನಗೆ ಖಂಡಿತ ಶಾಸ್ತ್ರ ಹೇಳಿತೆ, ಅದನ್ನ ನಂಬಿ ತಿಳಿತೀನಿ ನಾನು. ಹಾಗಾಗಿ ಇಡೀ ಕ್ಷೇತ್ರ ಕೂಡ ನನ್ನ ಒಬ್ಬನಿಗೆ ಅದು ದೃಶ್ಯವಾಗ್ತಾ ಇದೆ. ಹಾಗಾಗಿ ದ್ರಷ್ಟ ನಾನು ಒಬ್ಬನೇ, ಇಡೀ ಪ್ರಪಂಚಕ್ಕೂ ದ್ರಷ್ಟ ನಾನು ಒಬ್ಬನು ಅಂತ ನಾನು ಹೇಳಕ್ಕೆ ಖಂಡಿತ ಬರುತ್ತೆ ಅನ್ನೋದು ನಾವು ಕನ್ವಿನ್ಸ್ ಮಾಡ್ಕೊಂಡಿದ್ದೀವಿ. ಆದ್ರೂ ಕೂಡ ಇವರು ಸ್ಪಷ್ಟವಾಗಿ ಇವಾಗ ಏನ್ ಮಾಡ್ತಾ ಇದ್ದಾರೆ, ದೇಹಾದಿ ಸರ್ವಂ ವ್ಯಾಮ್ನಃ ದೃಶ್ಯಂ ಅರ್ಥೋ ವಿವಕ್ಷಿತ. ಹಾಗಾಗಿ ನಿನ್ನ ಆತ್ಮ ಈ ಬ್ರಹ್ಮ ಅಂತ ಹೇಳುವಾಗ ಆ ನಿನ್ನ ಅಂತ ಯಾವ್ದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಡೀ ಶರೀರ ನನ್ನ ಶರೀರ ಮಾತ್ರ ಅಲ್ಲ, ಎಲ್ಲರ ಶರೀರಗಳು ಕೂಡ ಸೇರಿಸ್ಕೊಂಡು ಇಡೀ ಸೃಷ್ಟಿಯನ್ನೇ ಕೂಡ ಸೇರಿಸ್ಕೊಂಡು ಅದರ ಆತ್ಮ ಈ ಬ್ರಹ್ಮವೇ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ತುಂಬಾ ಅತ್ಯಂತ ಒಂದು ಸೂಕ್ಷ್ಮವಾದ ವಿಷಯವನ್ನ ಅವರು ಹೀಗೆ ತಿಳಿಸಿದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತದೆ ಅದನ್ನು ಕೇಳಿದ್ರೆ. ಆತ್ಮ ಇತಿ ಅವ್ಯಭಿಚಾರೇಣ ಸ್ವರೂಪಂ ಯತ್ತತ್ ಉಚ್ಯತೆ ಪ್ರಮಾತ್ರಾದಿ ಆಗಮಾಪಾಯ ಸಾಕ್ಷಿತ್ವಂ ತತ್ಸ್ವರೂಪತ. ಇವಾಗ ಆತ್ಮ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಅವ್ಯಭಿಚಾರೇಣ ಸ್ವರೂಪಂ ಯತ್ತದ್ ಉಚ್ಯತೆ. ಇವಾಗ ಏಷತ ಆತ್ಮ ಸರ್ವಾಂತರ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಇಡೀ ವಾಕ್ಯ. ಇವಾಗ ನೋಡಿ, ಇವಾಗ ನಮ್ಗೆ ಇಡೀ ವಾಕ್ಯವನ್ನು ಕೂಡ ಏನ್ ಮಾಡಿದ್ರು, ಒಂದೊಂದು ಶಬ್ದಕ್ಕೂ ಏನೇನ್ ಅರ್ಥ, ಅದು ಹೇಗೆ ಒಂದೊಂದಕ್ಕೂ ಜೋಡಿಸ್ಕೊಂಡಿದೆ ಅಂತ ಎಲ್ಲವನ್ನೂ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವಾಗ ಆತ್ಮ ಅಂತ ಶಬ್ದ ಇದೆಯಲ್ಲ, ಅದ್ರ ಮೇಲೆ ಒಂದು ಫೋಕಸ್ ಮಾಡ್ತಾ ಇದ್ದಾರೆ. ಆತ್ಮ ಅಂದ್ರೆ ಯಾವ್ದನ್ನ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಯಾವ್ದೋ ಬಂದು ಹೋಗೋದಲ್ವೋ ಅದು ಆತ್ಮ. ಯಾವ್ದು ಬಂದು ಹೋಗುತ್ತೆ, ಮಾರ್ಪಾಡಾಗುತ್ತೆ, ಹೌದು, ಅದನ್ನ ನಾವು ಆತ್ಮ ಅಂತ ಕರೆಯಕ್ ಆಗೋದಿಲ್ಲ ಅಂತ ಒಂದು ಬೇಸಿಕ್ ಒಂದು ಪ್ರಿಮೈಸ್ ಇದೆಯಲ್ಲ, ಅದನ್ನ ಇಟ್ಕೊಂಡು ಇವಾಗ ಹೇಳ್ತಾ ಇದ್ದಾರೆ. ಆತ್ಮ ಇತಿ ಅವ್ಯಭಿಚಾರೇಣ ಸ್ವರೂಪಂ ಯತ್ ಉಚ್ಯತೆ ಪ್ರಮಾತ್ರಾದಿ ಆತ್ಮಾಪಾಯ ಸಾಕ್ಷಿತ್ವ ಅಂತ. ನೋಡಿ, ಅದು ತುಂಬಾ ಮುಖ್ಯ. ಅದ್ರಲ್ಲೂ ಕೂಡ ಈ ಮನುಷ್ಯ ಪಂಚಕದಲ್ಲೂ ಕೂಡ ಇಂಥ ವಿಷಯಗಳು ಬಂದಿದೆ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಪ್ರಮಾತ್ರಾದಿ ಆಗಮಾಪಾಯ ಸಾಕ್ಷಿತ್ವ ಅಂದ್ರೆ ಏನಾಯ್ತು, ಪ್ರಮಾತ್ರ ಅಂದ್ರೆ ಯಾರು ಅಂತ ಹೇಳಿದ್ರೆ ಈ ಜೀವ ನಮ್ಗೆ ಯಾವಾಗ ಕಾಣಿಸ್ಕೊಳ್ತಾನೆ ಅಂತ ಹೇಳಿದ್ರೆ, ಜಾಗೃತ ಅವಸ್ಥೆಯಲ್ಲಿ ಕಾಣಿಸ್ಕೊಳ್ತಾನೆ. ನಾನ್ ತಿಳಿತೀನಿ, ನಾನು ಇದನ್ನ ನೋಡ್ತಾ ಇದ್ದೀನಿ, ನಾನು ಇದನ್ನ ಈ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ನಮ್ಗೆ ಎಲ್ಲವೂ ಕೂಡ ಈ ಪ್ರಮಾತೃ ಅಂತ ಇದ್ದಾನಲ್ಲ. ಪ್ರಮಾತೃ ಅಂದ್ರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಅಂತ ಒಂದು ಶರೀರದಲ್ಲಿ ನಾನು ಅಂತ ಬುದ್ಧಿ ಇಟ್ಕೊಂಡಿದ್ದಾನಲ್ಲ, ಆ ವ್ಯಕ್ತಿಗೆ ಪ್ರಮಾತೃ ಅಂತ. ಜೀವ ಅಂತ ಅದಕ್ಕೆ ಇನ್ನೊಂದು ಹೆಸರು, ಚಿದಾಭಾಸ ಅಂತ ಇನ್ನೊಂದು ಹೆಸರು, ಹೀಗೆ ಬೇರೆ ಬೇರೆ ಹೆಸರು ಇದೆ. ಅವಾಗ ಅದನ್ನ ಡಿಸ್ಟಿಲ್ ಮಾಡಿ ನಾವು ನೋಡಿದಾಗ ಅದು ಆತ್ಮಚೈತನ್ಯ ಅಂತ ಗೊತ್ತಾಗುತ್ತೆ. ಅದು ಅವಾಗ ಏನಾಗುತ್ತೆ, ಈ ಶರೀರ, ಇಂದ್ರಿಯಗಳು ಇದೆಲ್ಲವೂ ಕೂಡ ಅಧ್ಯಾಸದಿಂದ ಬಂದಿರೋದು, ನಾನಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮ ಅಂದ್ರೆ ನೀನ್ ಯಾವ್ದು ಹೇಳಕ್ಕಾಗುತ್ತೆ ಅಂತ ಹೇಳಿದ್ರೆ, ಈ ಬಂದು ಹೋಗೋದೆಲ್ಲ ಯಾವ್ದ್ಯಾವ್ದಿದೆಯೋ ಅದಕ್ಕೆ ಸಾಕ್ಷಿಯಾಗಿರೋದು ನೀನ್ ಆತ್ಮ ಅಂತ ಹೇಳಕ್ಕಾಗುತ್ತೆ ಹೊರತು ಆತ್ಮ ಬಂದು ಹೋಗೋ ವಿಷಯ ಅಲ್ಲ ಅದು. ಅವಾಗ ಏನಾಗುತ್ತೆ, ಮತ್ತೆ ಇವರು ಈ ಅವಸ್ಥಾತ್ರಯ ಅಂತ ಒಂದು ವಿವೇಕ ಇದೆಯಲ್ಲ, ಅದನ್ನ ಇವರು ಇಲ್ಲಿ ಮಾಡ್ತಾ ಇದ್ದಾರೆ. ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಈ ಪ್ರಮಾತೃ ಅನ್ನೋ ಒಂದು ಅಹಂಕಾರ, ಪ್ರಮಾತೃ ಅವುಗಳೆಲ್ಲವೂ ಕೂಡ ಅಡಗೋಗ್ಬಿಟ್ಟಿರುತ್ತೆ. ಅದು ಶರೀರ, ಮನಸ್ಸು, ಇಂದ್ರಿಯಗಳು, ಬುದ್ಧಿ ಎಲ್ಲವೂ ಕೂಡ ಅವಾಗ ಲಯ ಆಗೋಗ್ಬಿಟ್ಟಿರುತ್ತೆ. ಅದು ಅವಾಗ ಈ ಪ್ರಮಾತೃ ಅನ್ನೋನು ಅವಾಗ ಉಳಿಯೋದೇ ಇಲ್ಲ. ಅವಾಗ ಅಂದ್ರೆ ಇದು ಒಂದು ಲೇಟೆಂಟ್ ಫಾರ್ಮ್ ಅಲ್ಲಿ ಇರ್ತಾನೆ ಅನ್ನೋದು ಇದ್ದೇ ಇದೆ, ಅದಿರ್ಲಿ. ಆದ್ರೆ ನಮ್ಗೆ ಅನುಭವದಲ್ಲಿ ಇಲ್ಲ ನೋಡಿ. ಅಲ್ಲೂ ಕೂಡ ನಾವ್ ಏನ್ ವಿವೇಕ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಶಾಸ್ತ್ರ ದೃಷ್ಟಿ ಹೇಗಿದೆ ಅಂತ ಹೇಳಿದ್ರೆ, ಯಾವ್ದು ನಿನ್ನ ಸ್ವರೂಪವಾಗಿದೆಯೋ ಅದು ನಿನಗೆ ಯಾವಾಗ್ಲೂ ಪೇಟೆಂಟ್ ಆಗಿರ್ಬೇಕು. ಅದು ಯಾವ್ದೋ ಒಂದು ಲೇಟೆಂಟ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಅದನ್ನ ನಿನ್ನ ಸ್ವರೂಪ ಅಂತ ಹೇಳಕ್ ಆಗೋದಿಲ್ಲ ಅಂತ ಒಂದು ನ್ಯಾಯವನ್ನ ಇದು ಹೇಳುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಈ ಅವಸ್ಥಾತ್ರ ಇದ್ರೆ ನಮ್ಗೆ ಗೊತ್ತಾಗುತ್ತೆ, ವಿವೇಕದಿಂದೇ ಗೊತ್ತಾಗುತ್ತೆ. ಈ ಪ್ರಮಾತೃ ಅನ್ನೋನು, ಈ ಜೀವ ಅಂತ ಇದ್ದಾನಲ್ಲ, ಅವನನ್ನ ನಾವು ಸುಷುಪ್ತಿ ಅವಸ್ಥೆಯಲ್ಲಿ ನಾವು ಅನುಭವಿಸ್ತಾ ಇಲ್ಲ. ಹಾಗಾದ್ರೆ ಏನಾಯ್ತು, ನಾವು ಆ ಪ್ರಮಾತೃ ಅಲ್ಲ ಅಂತ ನಾವು ತಿಳಿಬಹುದು. ಅವಾಗ
ಸರಿ ಅದು ಲೇಟೆಂಟ್ ಆಗಿ ಇದೆಯಲ್ಲ, ಅದನ್ನ ನಾವ್ ಯಾತಕ್ಕೆ ಅಲೆಗಳಿಬೇಕು ಅಂತ ನಾವು ಒಂದು ಪ್ರಶ್ನೆ ಮಾಡ್ಬೋದು. ಆದ್ರೆ ಉಪನಿಷತ್ ಶಾಸ್ತ್ರದ ಒಂದು ದೃಷ್ಟಿ ಆತರ ಅಲ್ಲ. ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾವ್ ಹತ್ರ ಒಂದು ವಾದ ಮಾಡಿದ್ರೆ ಅದಕ್ಕೆ ಅದು ಪ್ರತಿವಾದ ಒಂದು ಇಟ್ಕೊಂಡಿದೆ ರೆಡಿಯಾಗಿ. ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ನೋಡು, ನಿನ್ನ ಸ್ವರೂಪ ಚೈತನ್ಯ ಸ್ವರೂಪ, ಶುದ್ಧ ಆತ್ಮ ಸ್ವರೂಪ ಅದು ಯಾವಾಗ್ಲಾದ್ರೂ ಇಲ್ಲಿಗೆ ಹೋಯ್ತಾ, ಅದನ್ನ ನೀನ್ ಯೋಚನೆ ಮಾಡು ಅಂತ ತೋರಿಸುತ್ತೆ ಅದು. ಅವಾಗ ಏನಾಗುತ್ತೆ, ಈ ಸುಷುಪ್ತಿಯಲ್ಲಿ ನಾವು ಯದ್ಯಪಿ ಈ ಪ್ರಮಾತೃ ಅನ್ನೋನು ನಮ್ಗೆ ಅನುಭವದಲ್ಲಿ ಇಲ್ಲ ಅಂತ ನಾವು ಬಿಟ್ರು ಕೂಡ, ಈ ಚೈತನ್ಯ ಅನ್ನೋದು ನಮ್ಗೆ ಅನುಭವದಲ್ಲಿ ಇದೆಯಲ್ಲ. ಯದ್ಯಪಿ ಆ ಸಮಯದಲ್ಲಿ ನನಗೆ ಇದನ್ನ ನಾನು ತಿಳಿತಾ ಇದ್ದೀನಿ ಅಂತ ನನ್ಗೆ, ಅಥವಾ ನನ್ನ ಆತ್ಮ ಸ್ವರೂಪವಾಗಿ ಇದ್ದೀನಿ ಅಂತ ನಾವು ಆಗ ಹೇಳ್ಕೊಳಕ್ ಆಗದೆ ಹೋದ್ರು ಕೂಡ, ಹೆಸರಾಗ್ದಲ್ಲಿ ನಾವು ಹೇಳ್ತೀವಲ್ಲ, ಖಂಡಿತ ನಾನು ಇದ್ದಿದ್ದೀನಿ, ನಾನು ಇದ್ದಿದ್ದೀನಿ ಅನ್ನೋದಕ್ಕೆ ಏನ್ ಖಾತ್ರಿ ಅದು, ನಾನು ಸುಖವಾಗಿ ನಿದ್ದೆ ಮಾಡಿದ್ದೀನಿ, ನನಗೆ ಏನು ತಿಳಿಲಿಲ್ಲ ಅಂತ ಎರಡು ಅನುಭವಗಳನ್ನ ನಾವು ಎದ್ದ ಮೇಲೆ ಹೇಳ್ತೀವಿ, ಅಥವಾ ನಾವು ಮನಸ್ಸಲ್ಲಿ ಆಲೋಚನೆ ಮಾಡ್ತೀವಿ. ಅವಾಗ ಏನಾಯ್ತು, ನಾನು ಇದ್ದಿದ್ದೀನಿ ಅಂತ ನಮ್ಗೆ ಒಂದು ಬುದ್ಧಿ ಖಂಡಿತ ಇದೆ. ಹಾಗಾದ್ರೆ ನಾನು ಇಲ್ಲೇ ಹೋಗ್ಬಿಟ್ಟಿದ್ದೀನಿ ಅಂತ ಯಾವಾಗ್ಲೂ ನನಗೆ ಬರೋದೇ ಇಲ್ಲ. ಆದ್ರೆ ಇವುಗಳು ಮಾತ್ರ ಕದಾಚಿತ್ ಇದೆ, ಕದಾಚಿತ್ ಇಲ್ಲ ಅಂತ ಬರ್ತದೆ ಅದು. ಅವಾಗ ಏನಾಯ್ತು, ಇವುಗಳನ್ನ ನೀನು ಆತ್ಮ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ, ಯೋಗ್ಯ ಅಲ್ಲ ಅದು ಅಂತ ಬಿಡು ಅದನ್ನ. ಯಾವ್ದು ನೀನಾಗೆ ಇದೆಯೋ, ಯಾವ್ದು ನಿನ್ನಿಂದ ಹೋಗೋದೇ ಇಲ್ವೋ, ಅಥವಾ ಯಾವ್ದು ನಿನ್ನ ಅನುಭವಕ್ಕೆ ತಪ್ಪದೇ ಇರ್ತಾ ಇದೆಯೋ, ಅದು ನೀನು ಅಂತ ತಿಳಿಯುತ್ತೆ. ಅದು ಆತರ ಒಂದು ತರ್ಕದಿಂದ ತೋರಿಸ್ಕೊಡ್ತಾ ಇದೆ. ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ, ಈ ಆತ್ಮ ಅಂತ ಆ ವಾಕ್ಯದಲ್ಲಿ ಇದೆಯಲ್ಲ ಶಬ್ದ, ಅದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಯಾವುದು ಬಂದು ಹೋಗೋದು ಅಲ್ವೋ, ಮತ್ತು ಯಾವುದು ಬಂದು ಹೋಗೋದಿಕ್ಕೆಲ್ಲ ಸಾಕ್ಷಿಯಾಗಿದೆಯೋ ಅದು ಆತ್ಮ ಅಂತ ನೀನು ತಿಳಿಬೇಕು ಅಂತ ಅದಕ್ಕೆ ಅರ್ಥವನ್ನು ಕೊಟ್ರು. ಸೊ ಹೀಗೆ ಆ ಮುಂದಕ್ಕೆ ಇನ್ನೂ ಸ್ವಾರಸ್ಯವಾಗಿ ಕೆಲವು ವಿಷಯಗಳಲ್ಲಿ ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಸಿರೋಣ, ಯಾಕಂದ್ರೆ ಇದನ್ನ ಇನ್ನೊಂದು ಟಾಪಿಕ್ ನಾನು ಶುರು ಮಾಡಿದ್ರೆ ಅದನ್ನ ಮುಗಿಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು. ಹಾಗಾಗಿ ನಾವು ಇಲ್ಲಿ ನಿಲ್ಸಿರೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಿಂ वीतरागं विवेकिनं वन्दे वेदांत तत्त्वज्ञं विदुषेखर भारती. ओम तत्सत्।